ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿ ಅವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಕೈ ಪ್ರಾಧ್ಯಾಪಕರಾದಂತಹ ಲತಾ ರವಿಚಂದ್ರನ್ ಮೇಡಮ್ ಅವರು ಇರುತ್ತಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ. ಇವರು ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮಾ ಮತ್ತು ಅಡ್ವಾನ್ಸ್ ಡಿಪ್ಲೊಮಾ ಮುಗಿಸಿದ್ದಾರೆ. ಇವರು ಬೆಂಗಳೂರು ಶಿವಾನಂದ ಸ್ಕೈ ಸಂಸ್ಥೆಯ PF ಲೇಔಟ್ ಧ್ಯಾನ ಕೇಂದ್ರಗಳಲ್ಲಿ ಸುಮಾರು 10 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರನ್ನು ಈ ದಿನದ ಚಿಂತನಾ ವಿಷಯವಾದ ಕ್ಷಮೆಯ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ಫರ್ಗಿವ್ನೆಸ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಓಕೆ ಮೇಡಮ್, ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಹಾ ಮೇಡಮ್, ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮೇಡಮ್, ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ತಾಯಿಗೆ ವಂದನೆಗಳು, ತಂದೆಗೆ ವಂದನೆಗಳು, ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರಿಗೂ ವಂದನೆಗಳು. ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕವಾದ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ ಝೂಮ್ನ ಪದಾಧಿಕಾರಿಗಳಾದ ಡಾಕ್ಟರ್ ಸೀನಿಯರ್ ಪ್ರೊಫೆಸರ್ ಗಣಪತಿ ಸರ್ ಅವರನ್ನು ಹಾಗೂ ಡಾಕ್ಟರ್ ಸೀನಿಯರ್ ಪ್ರೊಫೆಸರ್ ವಿಜಯಾ ಮೇಡಮ್ ಅವರನ್ನು ವಂದಿಸಿ, ಹಾಗೂ ಎಲ್ಲಾ ಆತ್ಮ ಬಂಧುಗಳನ್ನು ವಂದಿಸಿ, ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಪಲ್ಲವಿ ಮೇಡಮ್, ಸುಗಂಧಿನಿ ಮೇಡಮ್, ಚೈತ್ರಾ ಮೇಡಮ್ ಅವರನ್ನು ವಂದಿಸಿ, ಹಾಗೂ ನನಗೆ ಈ ಜ್ಞಾನವನ್ನು ತಿಳಿಸಿಕೊಟ್ಟಂತಹ ಎಲ್ಲಾ ಗುರುಗಳನ್ನು ವಂದಿಸಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇವತ್ತಿನ ದಿವಸ ನಾವು ಕ್ಷಮೆಯ ಮಹತ್ವದ ಬಗ್ಗೆ ಚಿಂತನೆಗೆ ತಗೊಳ್ಳೋಣ. ನಾವು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಎಲ್ಲಾರು ಶ್ರೇಷ್ಠವಾಗಿ ಆರೋಗ್ಯವಾಗಿ ಬದುಕಬೇಕು, ಚೆನ್ನಾಗಿ ಬದುಕಬೇಕು ಅಂತಾನೆ ಅನ್ಕೊಳ್ತೀವಿ. ಆದ್ರೆ ನಮ್ಮ ಜೀವನ ಶ್ರೇಷ್ಠವಾಗಿ, ಮಹತ್ವವಾಗಿ, ಪರಿಶುದ್ಧವಾಗಿ ಇರ್ಬೇಕು ಅಂತಂದ್ರೆ ನಾವು ಚೆನ್ನಾಗಿ ಬಾಳ್ತಾ ಇರ್ಬೇಕು ಅನ್ನೋದೇ ಮುಖ್ಯ. ನಾವು ಪರಿಶುದ್ಧವಾಗಿದ್ದೀವಿ ಅಂತಂದ್ರೆ ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಿ ಅಂತ ಅರ್ಥ. ಹಾಗಾದ್ರೆ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಹೇಗೆ, ನಮ್ಮ ಜೀವನ ಅನ್ನೋದು ಏನು, ಶ್ರೇಷ್ಠವಾದ ಪರಿಶುದ್ಧವಾದ ಜೀವನ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋಣ. ಜೀವನ ಅನ್ನೋದು ಹುಟ್ಟು ಸಾವಿನ ನಡುವಿನ ಅಂತರನೇ ಜೀವನ. ಆದ್ರೆ ಶ್ರೇಷ್ಠವಾದ ಪರಿಶುದ್ಧವಾದ ಜೀವನ ಅಂದ್ರೆ ಯಾರು ಪ್ರತಿದಿನ ಆತ್ಮದ ಪ್ರಯಾಣದ ಹಾದಿನಲ್ಲಿ ಒಂದೊಂದು ಹೆಜ್ಜೆನು ಮುಂದೆ ಸಾಕ್ತಾ ಇದ್ದಾರೋ ಅವರೇ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಶ್ರೇಷ್ಠವಾದ ಜೀವನನ ನಡೆಸ್ತಾ ಇದ್ದಾರೆ ಅಂತ ಅರ್ಥ. ಹಾಗಾದ್ರೆ ಜನನ ಅಂದ್ರೆ ಏನು, ಮರಣ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಶ್ರೇಷ್ಠವಾದ ಪರಿಶುದ್ಧವಾದ ಜೀವನ ಹಂಗಂದ್ರೆ ಹೇಗೆ, ಏನು ಅನ್ನೋದ್ರ ಬಗ್ಗೆ ನೋಡೋಣ. ಜನನ ಅಂದ್ರೆ ನಮ್ಮ ತಂದೆ ತಾಯಿ ಅಥವಾ 7 ತಲೆಮಾರುಗಳ ಪಾಪ ಪುಣ್ಯದ ಅಚ್ಚೊತ್ತಿನ ಸ್ಥೂಲ ರೂಪನೇ ಜನನ. ಅಂದ್ರೆ ಹಿರಿಯರ ಜೀವನ ಪ್ರಯಾಣದಲ್ಲಿ ನಡೆದಂತಹ ಎಲ್ಲಾ ಘಟನೆಗಳ ಸಮೂಹವೇ ಸೂಕ್ಷ್ಮವಾಗಿ ಇದ್ದದ್ದೇ ರೂಪ ತಗೊಂಡು ಜನಿಸಿದೆ. ಇದನ್ನೇ ಜನನ ಅಂತ ಹೇಳ್ತೀವಿ. ಹಾಗಾದ್ರೆ ಮರಣ ಅಂದ್ರೆ ಈ ಅಚ್ಚೊತ್ತುಗಳು ನಿವಾರಣೆ ಮಾಡೋದಿಕ್ಕೆ ಕೊಟ್ಟ ಕಾಲ ಅವಧಿಯ ಅಂತ್ಯನೇ ಮರಣ. ಹಾಗಾದ್ರೆ ಜೀವನ
ಈ ಹುಟ್ಟು ಸಾವಿನ ನಡುವಿನ ಅಂತರ. ಹಾಗಾದ್ರೆ ನಾವು ಶ್ರೇಷ್ಠವಾದ ಪರಿಶುದ್ಧವಾದ ಜೀವನ ಅನ್ನೋದು ಈ ಪಾಪದ ಅಚ್ಚೊತ್ತುಗಳಿಂದ ಬಿಡುಗಡೆಯಾಗಿ ನನ್ನ ಬಗ್ಗೆ ಅರಿತು ಜೀವಿಸೋದೇ ಶ್ರೇಷ್ಠವಾದ ಜೀವನ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರದ ಪ್ರಯಾಣದ ಹಾದಿಯೇ ಶ್ರೇಷ್ಠವಾದ ಜೀವನ. ಹಾಗಾದ್ರೆ ಈ ಆತ್ಮದ ಪ್ರಯಾಣದಲ್ಲಿ ನಾವು ಈಗ ಎಲ್ಲಿ ಇದೀವಿ, ಯಾವ ತರ ನಾವು ಜೀವನ ನಡೆಸ್ತಾ ಇದ್ದೀವಿ, ನಮ್ಮ ಮನಸ್ಸಿನಲ್ಲಿ ಕಳಂಕಗಳು ಅಚ್ಚೊತ್ತುಗಳನ್ನ ಎಷ್ಟು ನೀಗ್ಸಿದೀವಿ, ಎಷ್ಟು ಪರಿಶುದ್ಧವಾಗಿದ್ದೀವಿ. ನಾವು ಪರಿಶುದ್ಧ ಆಗ್ಬೇಕು ಅಂತಾನೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾನೇ ಇದೀವಿ, ಇನ್ನೂ ಹೋಗ್ತಾನೆ ಇದೀವಿ. ಎತ್ತರದ ಬೆಟ್ಟಗಳು, ಪರ್ವತಗಳು, ಗುಡಿಗಳು, ಗೋಪುರಕ್ಕೆ, ಇಲ್ಲಿಗೆಲ್ಲ ನಾವು ಯಾಕೆ ಹೋಗ್ತೀವಿ ಗೊತ್ತಾ? ಬೆಟ್ಟದಂತೆ ನಮ್ಮ ಜೀವನನು ಎತ್ತರವಾಗಿ ದೃಢವಾಗಿ ಇರ್ಬೇಕು ಅಂತ. ಅಂದ್ರೆ ಎಷ್ಟೇ ಚಂಡಮಾರುತ, ಬಿರುಗಾಳಿ, ಭೀಕರವಾದ ಮಳೆ ಬೀಸಿದ್ರು ಕೂಡ ಈ ಪರ್ವತಗಳು ತಾನಾಗೆ ಎತ್ತರವಾಗಿ ದೃಢವಾಗಿ ನಿಂತಿರುತ್ತೆ. ಹಾಗೆ ನಾವು ಕೂಡ ಇಂತಹ ಸ್ಥಿತಿನಲ್ಲಿ ಇಷ್ಟೇ ದೃಢವಾಗಿ ಎತ್ತರವಾಗಿ ನಾವು ನಿಲ್ಬೇಕು ಅಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಈ ಪರಿಶುದ್ಧವಾದ ಮನಸ್ಸಿನಲ್ಲಿ ಮಾತ್ರನೇ ದೈವ ನೆಲೆಸಲು ಸಾಧ್ಯ. ಅದು ಹೇಗೆ ಅಂತ ನಾವು ನೋಡಿದ್ರೆ, ದೇವರು ನಮ್ಮ ಮೇಲೆ ಅದೆಷ್ಟು ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಅಂತಂದ್ರೆ, ನಾವು ನಮ್ಮ 3 ಕಲ್ಮಶಗಳು ಅಹಂಕಾರ, ಅಚ್ಚೊತ್ತು, ಮಾಯೆ, ಮೃಗೀಯ ಗುಣಗಳನ್ನ ಪಡ್ಕೊಂಡಿದ್ರು ದೈವ ನಮ್ಮನ್ನ ರಕ್ಷಣೆ ಮಾಡ್ತಾನೇ ಇದೆ. ದೇವ್ರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಅಂದ್ರೆ ಏನ್ ಅರ್ಥ? ದೇವ್ರು ನಮ್ಮನ್ನ ಕ್ಷಮಿಸ್ತಾ ಇದ್ದಾನೆ ಅನ್ನೋದೇ ಅರ್ಥ. ದೇವ್ರು ನಮ್ಮನ್ನ ಕ್ಷಮಿಸ್ತಾ ಇದ್ದಾನೆ ಅಂದ್ರೆ, ದೇವ್ರು ನಮ್ಮನ್ನ ಕ್ಷಮಿಸ್ತಾ ಇದ್ದಾನೆ ಅನ್ನೋದಕ್ಕೆ ಏನು ಆಧಾರ ಅಂತ ನೋಡಿದ್ರೆ, ನಾವು ಇನ್ನೂ ಅಶುದ್ಧವಾದ ಅಜ್ಞಾನದಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇದ್ರು ಕೂಡ ದೇವರು ನಮ್ಮನ್ನ ಕ್ಷಮಿಸ್ತಾ ಇದ್ದಾನೆ ಅಂದ್ರೆ, ನಮ್ಮ ಮೇಲೆ ಅದೆಷ್ಟು ಅವನು ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಅಂದ್ರೆ, ಅದು ಬರೀ ಕರುಣೆ ಅಲ್ಲ, ಅದು ಮಹಾ ಕರುಣೆ, ಕೃಪಾ ಮಹಾ ಕರುಣೆ ಆಗಿದೆ. ಅಂದ್ರೆ ದೈವ ನನ್ನನ್ನು ಕ್ಷಮಿಸಿದೆ ಎಂಬುದಕ್ಕೆ ಒಂದು ಸಾಕ್ಷಿಯನ್ನು ನಾವು ನೋಡ್ಬೋದು. ಈಗ ನಾವು ಆಧುನಿಕ ಯುಗದ ತತ್ವಜ್ಞಾನಿ ದೈವ ತಂದೆ ವೇದಾದ್ರಿ ಮಹರ್ಷಿ ಅವರು ನಮ್ಮ ಪಾಲಿಗೆ ಗುರುಗಳಾಗಿ ಸಿಕ್ಕಿದಾರಲ್ಲ, ಅದೇ ದೈವದ ಕೃಪೆ. ನಮ್ಮ ಪಾಲಿಗೆ ವೇದಾದ್ರಿ ಮಹರ್ಷಿ ಅವರು ಸಿಕ್ಕಿರೋದೇ ದೈವ ನನ್ನನ್ನ ಕ್ಷಮಿಸಿದೆ, ಮಹಾ ಕರುಣೆಯನ್ನು ನನ್ನ ಮೇಲೆ ತೋರಿಸ್ತಾ ಇದೆ ಅನ್ನೋದಕ್ಕೆ ಒಂದೇ ಸಾಕ್ಷಿ. ಮಾನವನ ಮನಸ್ಸು ಪರಿಶುದ್ಧವಾಗಿರ್ಬೇಕು ಅಂದ್ರೆ ಏನರ್ಥ? ಮನಸ್ಸು ಶುದ್ಧ ಆಗೋದು ಅಂದ್ರೆ ಏನರ್ಥ ಅಂದ್ರೆ, ನಮ್ಮ ಮನಸ್ಸು ಶಾಂತವಾಗಿ ಇರ್ಬೇಕು. ಅಂದ್ರೆ ಅಡಗಿರುವ ಮನಸ್ಸೇ ಗುರು, ಶಾಂತವಾಗಿರುವ ಮನಸ್ಸೇ ಗುರು. ಎಲ್ಲಿ ಶಾಂತ ಚಿತ್ತವಾಗಿರುತ್ತೋ ಅಲ್ಲೇ ದೈವ ನೆಲೆಸಿರುತ್ತೆ. ಇಂತಹ ನೆಲೆಯೇ ಶ್ರೇಷ್ಠವಾದ ಜೀವನ ಆಗತ್ತೆ. ನಮ್ಮ ಮನಸ್ಸು ಎಷ್ಟು ಉನ್ನತಿ ಆಗ್ತಾ ಇದೆ ಅಂದ್ರೆ, ನಾವು ಆತ್ಮದ ಪ್ರಯಾಣದಲ್ಲಿ ಪರಮಾತ್ಮನ ಕಡೆಗೆ ಸಮೀಪಿಸ್ತಾ ಇದೀವಿ ಅಂತಾನೆ ಅರ್ಥ. ಅಂದ್ರೆ ಮುಕ್ತಿಯನ್ನು ಪಡಿತಾ ಇದೀವಿ, ಆ ದಾರಿಯಲ್ಲಿ ಹೋಗ್ತಾ ಇದೀವಿ ಅನ್ನೋದೇ ಅರ್ಥ ಆಗತ್ತೆ. ಆದ್ರೆ ನಮ್ಮ ಮನಸ್ಸು ಇನ್ನೂ ಅಡಗದೆ, ಇನ್ನೂ ಉದ್ವೇಗ, ಕೋಪ, ಅಸೂಯೆ, ಚಿಂತೆ ಈ ರೀತಿಯಾದ ನೆಲೆಯಲ್ಲಿ ನಾವು ಬದುಕ್ತಾ ಇದ್ರೆ, ನಮ್ಮ ಮನಸ್ಸು ಕಲ್ಮಶವಾಗಿ ಅಶುದ್ಧವಾಗ್ತಾ ಇದೆ ಅಂದ್ರೆ, ಮತ್ತೆ ನಾವು ಜನನ ಮರಣದಲ್ಲಿ ಬಂಧಿತರಾಗ್ಬಿಡ್ತೀವಿ. ಅಂದ್ರೆ ಒಬ್ಬ ಸೂಫಿ ಜ್ಞಾನಿ ಇದ್ರು. ಅವರು ಒಂದು ಪ್ರಸಂಗಕ್ಕಾಗಿ ಒಂದು ಒಳ್ಳೆಯ ಶುಭ್ರವಾದ ಬಿಳಿಯ ರೇಷ್ಮೆ ವಸ್ತ್ರವನ್ನು ಧರಿಸಿ ಬರ್ತಾ ಇದ್ರು. ಅಷ್ಟೊತ್ತಿಗೆ ತುಂಬಾ ಮಳೆ ಬಂದಿದ್ರಿಂದ ಅಲ್ಲಿ ಒಂದು ನಾಯಿ ಕೆಸರು ಎಲ್ಲ ಮೈ ಮೇಲೆ ಅಂಟ್ಕೊಂಡ್ಬಿಟ್ಟது. ಆ ನಾಯಿ ಈ ಸೂಫಿ ಜ್ಞಾನಿಯ ಹತ್ರ ಬರುತ್ತೆ ಅದು. ಆಗ ಆ ಸೂಫಿ ಜ್ಞಾನಿ ತನ್ನ ಬಟ್ಟೆ ಮೇಲೆ ಎಲ್ಲಿ ಗಲೀಜ್ ಆಗ್ಬಿಡುತ್ತೋ ಅಂತ ಆ ಬಟ್ಟೆಯನ್ನ ಮುದುರ್ಕೊಂಡು, ಈ ನಾಯಿ ಎಷ್ಟು ಗಲೀಜಾಗಿ ಕೊಳಕಾಗಿದ್ಯಲ್ಲಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಆಗ ಆ ನಾಯಿ ತಿರುಗಿ ನೋಡಿ ಹೇಳ್ತಂತೆ, ನೀನೆಲ್ಲಾ ಒಂದು ಜ್ಞಾನಿ, ನನ್ ದೇಹದ ಮೇಲಿರೋ ಗಲೀಜ್ ಬೇಕಾದ್ರೆ ಒಂದು ಬಕೆಟ್ ನೀರಲ್ಲಿ ನಾನ್ ಶುದ್ಧ ಮಾಡ್ಕೊಂಡ್ಬಿಡ್ತೀನಿ. ಆದ್ರೆ ನಿನ್ ಮನ್ಸಲ್ಲಿ ಅಂಟ್ಕೊಂಡಿದ್ಯಲ್ಲ ಇಷ್ಟೊಂದು ಗಲೀಜು, ಇಷ್ಟೊಂದು ಕೊಳಕು, ಇದನ್ನ ಎಷ್ಟು ಬಕೆಟ್ ನೀರಿಂದ ನೀನು ಶುದ್ಧ ಮಾಡ್ತೀಯಾ, ಅಥವಾ ಎಲ್ಲಿ ಹೋಗಿ ನೀನ್ ಶುದ್ಧ ಮಾಡ್ತೀಯಾ ಅಂತ ಕೇಳ್ತಂತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿರುವಂತಹ ಗಲೀಜುಗಳನ್ನು, ಕಳಂಕಗಳನ್ನು ಹೇಗೆ ಕ್ಲೀನ್ ಮಾಡೋದು, ಹೆಂಗೆ ಪರಿಶುದ್ಧಗೊಳಿಸೋದು? ನಮ್ಮ ಮನಸ್ಸೆಲ್ಲ ಪರಿಶುದ್ಧವಾಗಿದ್ಯಾ?
ನಮ್ಮ ಮನಸ್ಸು ಯಾವಾಗ ಅಶುದ್ಧವಾಗುತ್ತೆ, ನಮ್ಮ ಮನಸ್ಸು ಯಾವಾಗ ಅಶುದ್ಧವಾಗುತ್ತೆ, ನಾವು ಯಾವಾಗ್ಲೂ ನಮ್ ಬಗೆಗಿಂತ ಇನ್ನೊಬ್ರ ಬಗ್ಗೆನೆ ಜಾಸ್ತಿ ಹೇಳ್ತಾನೆ ಇರ್ತೀವಿ. ಅಂದ್ರೆ ಇತರರ ಬಗ್ಗೆನೆ ಹೆಚ್ಚು ಮಾತಾಡ್ತಾ ಇದ್ವಿ. ಹೀಗೆ ಒಂದ್ಸಲ ನಮ್ಮ ಪಕ್ಕದ ಮನೆಯವ್ರು ಹೇಳ್ತಾರೆ, ನನ್ನ ನಾದ್ನಿ ಇದಾರಲ್ಲ ರೀ, ಫಂಕ್ಷನ್ಗೆ ನನ್ನನ್ ಕರ್ದಿದ್ರು, ಆಮೇಲೆ ಬಾ ಅಂತಾನೆ ಕರೀಲಿಲ್ಲ ರೀ ಅಂತ ಹೇಳ್ತಾರೆ. ಸರಿ, ಫಂಕ್ಷನ್ಗೆ ಕರೆದ್ರಲ್ಲ, ಇನ್ನೇನು ಬಾ ಅಂತ ಬೇರೆ ಸ್ಪೆಷಲ್ ಆಗಿ ಕರಿಬೇಕು, ಆಮೇಲೆ ನೀವ್ ಹೋದ್ರಾ ಅಂತ ಕೇಳಿದ್ರೆ, ಹೋದೆ ರೀ, ಸರಿಯಾಗಿ ಮರ್ಯಾದೆನೇ ಕೊಡ್ಲಿಲ್ಲ ರೀ ಅಂತ ಹೇಳ್ತಾರೆ. ಇವ್ರು ಎಲಿಜಬೆತ್ ಕ್ವೀನ್ ಒಬ್ರೊಬ್ರಿಗೂ ಕರೆದು ಮರ್ಯಾದೆ ಮಾಡೋದಿಕ್ಕೆ, ಫಂಕ್ಷನ್ ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ, ಎಲ್ಲಾರ್ನು ನೋಡ್ತಾ ಮರ್ಯಾದೆ ಕೊಡ್ತಾನೆ ಇರೋದಿಕ್ಕಾಗತ್ತಾ? ಸರಿ, ಆಮೇಲೆ ಊಟ ಮಾಡ್ಕೊಂಡ್ ಬಂದ್ರಾ ಅಂದ್ರೆ, ಊಟ ಮಾಡ್ದೆ ರೀ, ಕೆಲ್ಸದವ್ರ ಕೈಯಲ್ಲಿ ನನಗೆ ಊಟ ಹಾಕ್ಸಿದ್ರು. ಅಂದ್ರೆ ಫಂಕ್ಷನ್ ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ, ಎಲ್ಲಾರ್ಗೂ ನಿಂತ್ಕೊಂಡು ಅವರೇ ಸರ್ವ್ ಮಾಡಕ್ ಆಗತ್ತಾ? ಸರಿ ಬಿಡ್ರಿ, ಹೋಗ್ಲಿ ಬಿಡ್ರಿ, ಅದೆಲ್ಲ ಮನ್ಸಿಗೆ ಹಚ್ಕೋಬೇಡಿ ಅಂದ್ರೆ, ಮೊನ್ನೆ ನಮ್ಮ ಮನೆಗೆ ಅವರೇ ಬಂದಿದ್ರು, ನಾನು ಅವ್ರಿಗೆ ಊಟ ಹಾಕಿ ಹೋಳಿಗೆ ಊಟ ಹಾಕಿ ಕಳಿಸ್ದ್ರೆ ರೀ ಅಂತ ಹೇಳಿದ್ರು. ಆಯ್ತು ಬಿಡಿ, ಒಳ್ಳೆ ಕೆಲ್ಸ ಮಾಡಿದ್ರಿ ಅಂತ ಹೇಳಿದ್ರೆ, ಊಟ ಚೆನ್ನಾಗಿದೆ ಅಂತ ಒಂದ್ ಮಾತು ಹೇಳ್ಬಾರ್ದಾ? ಹೇಳಲೇ ಇಲ್ಲ ರೀ ಅಂತ ಮತ್ತೆ ಆರಂಭಿಸ್ಕೊಂಡ್ರು. ನಾನು ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಗೊತ್ತಾ, ಆದ್ರೆ ಒಂದ್ 500 ರೂಪಾಯಿ ಚಿಲ್ರೆ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ರು ರೀ. ಇವ್ರು ಸರಿನೇ ಇಲ್ಲ ರೀ, ಇವ್ರು ಸರಿಯೇ ಇಲ್ಲ ಅಂತ ಒಂದೇ ಕ್ಷಣದಲ್ಲಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಅಂದ್ರೆ ನಮ್ಗೆ ನಮ್ಮ ಬಗ್ಗೆ ಕೇಳಿದ್ರೆ ಏನು ಹೇಳಕ್ ಗೊತ್ತಾಗಲ್ಲ, ಇನ್ನೊಬ್ರ ಬಗ್ಗೆ ಹೇಳಿ ಅಂತಂದ್ರೆ A to Z ಎಲ್ಲಾ ವಿಷಯನೂ ಹೇಳ್ತೀವಿ. ಅಂದ್ರೆ ಇವಾಗ ನಾವು ನಮ್ ಜೀವನದಲ್ಲಿ ಸಂತೋಷವಾಗಿದ್ದೀವಾ, ಅದಕ್ಕೆ ಏನ್ ದಾರಿ? ಆರೋಗ್ಯವಾಗಿದ್ದೀವಾ, ಅದಕ್ಕೆ ಏನ್ ದಾರಿ? ಮಕ್ಕಳು ಯಾವ ತರ ಇದ್ದಾರೆ, ಹೆಂಗ್ ಬೆಳಿತಾ ಇದ್ದಾರೆ, ನಮ್ಗೆ ಏನ್ ಟ್ಯಾಲೆಂಟ್ ಇದೆ, ಏನ್ ವಿಷಯ ನಮ್ಗೆ ಗೊತ್ತಿದೆ, ಯಾವ ತರ ನಮ್ಮ ಜೀವನ ಬದುಕ್ಬೇಕು ಅಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇನ್ನೊಬ್ರ ಬಗ್ಗೆ ಕೇಳಿದ್ರೆ ಎಲ್ಲಾ ವಿಚಾರನು ಮಾತಾಡ್ತಾನೆ ಇರ್ತೀವಿ. ಅಂದ್ರೆ ನಾವು ಇತರರ ಬಗ್ಗೆ ಮಾತನಾಡಿ ಅವರ ಜೀವನವನ್ನೇ ನಮ್ಮ ಜೀವನವಾಗಿ ಬದುಕ್ತಾ ಇದ್ಬಿಡ್ತೀವಿ. ನಾವು ಒಂದು ಎಕ್ಸಾಮ್ ಬರಿಬೇಕು ಅಂತಂದ್ರೆ ನಮಗ್ ಕೊಟ್ಟಿರುವಂತಹ ಕ್ವಶನ್ಗೆ ಅದಕ್ಕೆ ನಾವು ಸರಿಯಾಗಿ ಆನ್ಸರ್ ಮಾಡ್ಬೇಕೆ ವಿನಃ ಇನ್ನೊಬ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾನೆ ಇದ್ರೆ ನಮ್ ಟೈಮ್ ಆಗೋಗ್ಬಿಡುತ್ತಲ್ವಾ? ಅದೇ ತರನೇ ನಮ್ಮ ಜೀವನನು ಒಂದು ಟೆಸ್ಟ್ ತರ, ಒಂದು ಎಕ್ಸಾಮ್ ತರ. ಅದಕ್ಕೆ ನಾವು ಪ್ರಿಪೇರ್ ಆಗಿ ನಾವು ಪಾಸ್ ಆಗ್ಬೇಕಾ ಬೇಡ್ವಾ? ನಾವು ಇನ್ನೊಬ್ರ ಬಗ್ಗೆನೇ ಚಿಂತನೆ ಮಾಡಿ ಅವರ ಗುಣಗಾನನೇ ಮಾಡ್ತಾ ಇದ್ರೆ ಅವರ ಗುಣ ಸ್ವಭಾವನೇ ನಮ್ಮಲ್ಲಿ ಅಚ್ಚೊತ್ತಾಗ್ಬಿಡುತ್ತೆ. ಅಂದ್ರೆ ಹಾವು ಅಂದ್ರೆ ಕಚ್ಚೆ ಕಚ್ಚುತ್ತೆ, ಚೇಳು ಅಂದ್ರೆ ಕುಟುಕುತ್ತೆ. ಅಯ್ಯೋ, ಹಾವು ಕಚ್ಚುತ್ತೆ, ಚೇಳು ಕುಟುಕುತ್ತೆ ಅಂತಂದ್ರೆ ಹೌದು, ಅದು ಹಾವು ಕಚ್ಚೆ ಕಚ್ಚೋದು. ಆದ್ರೆ ಅದು ಕಚ್ಚುತ್ತು ಅಂತ ನಾವು ಮತ್ತೆ ಕಚ್ಚಕ್ಕಾಗತ್ತಾ ಹೇಳಿ? ಇಲ್ಲ. ನಾವು ಪ್ರಾಣಿಗಳ ಗುಣವನ್ನು ಮೀರಿ ದೈವಿಕತೆಯನ್ನು ಪಡೆದಿರುವಂತ ಒಂದು ದಿವ್ಯವಾದ ಶಕ್ತಿ. ನಮ್ಮ ಬಗ್ಗೆ ನಾವು ಅರಿಬೇಕು. ನಾವು 5ನೇ ಅರಿವನ್ನು ಮೀರಿ 6ನೇ ಅರಿವು ಅನ್ನೋಂತಹ ದೈವಿಕ ಚಿಂತನೆಯನ್ನು ಪಡೆಯುವಂತಹ ಒಂದು ಜ್ಞಾನ ನೆಲೆಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಮ್ಮ ಬಗ್ಗೆ ಅರಿತು ನಮ್ಮ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡು ನಾವು ಜೀವನ ಬದುಕ್ಬೇಕೇ ವಿನಃ ಇನ್ನೊಬ್ಬರ ಲೆಕ್ಕಾಚಾರ ನಮ್ಗೆ ಬೇಕಾಗಿಲ್ಲ. ನಮ್ಮ ಜೀವನದ ಲೆಕ್ಕವನ್ನು ನಾವು ಸರಿಯಾಗಿ ನೋಡ್ತಾ ಬರ್ಬೇಕಾಗತ್ತೆ. ಹಾಗೆ ನಾವು ಅವ್ರು ಮಾಡಿದಕ್ಕೆಲ್ಲ ನಾವು ಮುಯಿನೇ ತೀರ್ಸ್ಬೇಕು ಅಂತ ಅನ್ಕೊಂಡ್ರೆ ಮೊದ್ಲು ಅವ್ರು ನಮ್ಗೆ ಏನೆಲ್ಲಾ ಒಳ್ಳೇದು, ಏನೆಲ್ಲಾ ಸಮೃದ್ಧಿಯನ್ನ ಮಾಡಿದ್ದಾರೆ ಅಂತ ನೋಡಿ. ಮೊದಲು ಅದೆಲ್ಲಾನು ತೀರ್ಸ್ಬಿಟ್ಟು ಅವ್ರು ಮಾಡಿರೋ ಒಳ್ಳೇದನ್ನೆಲ್ಲ ತೀರ್ಸಿ ಆಮೇಲೆ ಅವ್ರಿಗೆ ಮುಯಿ ಮಾಡ್ಬಾರ್ದು. ಅಂದ್ರೆ ಒಂದು ತಪ್ಪು ಮಾಡಿದಕ್ಕೆ ಇಮಿಡಿಯೇಟ್ ಆಗಿ ನಾವು ರಿಯಾಕ್ಟ್ ಮಾಡ್ತೀವಲ್ಲ, ಅವ್ರು ಎಷ್ಟು ನಮ್ಗೆ ಒಳ್ಳೇದು ಮಾಡಿರ್ತಾರೆ, ಅದನ್ನೆಲ್ಲ ನಮ್ಗೆ ತೀರ್ಸಕ್ ಆಗುತ್ತಾ ಅಂತ ಯೋಚನೆ ಮಾಡಿ ನೋಡಿದ್ರೆ ನಾವು ಆರಾಮಾಗಿ ನಿದ್ದೆ ಮಾಡಿ ಎದ್ರೇನೆ ಬೆಳಗ್ಗೆ ನಾವು ಫ್ರೆಶ್ ಆಗಿ ಇರೋದಿಕ್ಕೆ ಸಾಧ್ಯ ಆಗತ್ತೆ. ನಾವು ರಾತ್ರಿ ಆರಾಮಾಗಿ ಚೆನ್ನಾಗಿ ನಿದ್ರೆ ಮಾಡ್ಬೇಕಂದ್ರೆ ನಮ್ದೇ ಬೆಡ್ಶೀಟ್ ಆಗಿರ್ಬೇಕು, ನಮ್ದೇ ತಲೆದಿಂಬು ಆಗಿರ್ಬೇಕು, ನಮ್ದೇ ಪ್ಲೇಸ್ ಆಗಿರ್ಬೇಕು. ಅಕಸ್ಮಾತ್ ನಮ್ದು ಬೆಡ್ ಬೆಡ್ಶೀಟು ತಲೆದಿಂಬು ಇಲ್ಲ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ ನಮ್ ಮುಖ ಎಲ್ಲ ಹೆಂಗಿರುತ್ತೆ ಗೊತ್ತಾ? ಯೋಚನೆ ಮಾಡಿ. ಅದೇ ತರ ಬೆಳಿಗ್ಗೆ ಎದ್ದಿದ ತಕ್ಷಣ ನೀರೇ ಬರ್ಲಿಲ್ಲ ಮನೆಗೆ, ವಾಶ್ರೂಮ್ಗೆ ಹೋಗಕ್ಕಾಗತ್ತಾ? ಪೇಸ್ಟ್ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಬ್ರಷ್ ಇಲ್ಲ ಅಂತ ಇಟ್ಕೊಳ್ಳಿ, ಶಾಂಪೂ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಹೇಗಿರುತ್ತೆ ಬೆಳಗ್ಗೆನೆ? ಯಾವುದೂ ಇಲ್ಲ. ನೆಕ್ಸ್ಟ್ ತಲೆ ಬಾಚಣಿಗೆ ಇಲ್ಲ, ಸ್ಟಿಕ್ಕರ್ ಇಲ್ಲ, ಬೊಟ್ಟಿಲ್ಲ, ಮತ್ತೆ ನಮ್ಗೆ ಬಟ್ಟೆ ನಮಗ್ ಬರ್ಬೇಕು ಅಂದ್ರೆ ಎಷ್ಟು ಜನರ ಶ್ರಮದಿಂದ ನಮ್ಗೆ ಬರುತ್ತೆ. ಟೈಲರ್ ನಮ್ಗೆ ಸ್ಟಿಚ್ ಮಾಡಿನೇ ಕೊಟ್ಟಿಲ್ಲ. ಹಾಗೆ ನಮ್ ಮನೆಗೆ ಬರುವಂತ ಗ್ಯಾಸು, ದವಸ ಧಾನ್ಯ, ಹಣ್ಣು ಹಂಪಲು, ತರಕಾರಿ
ನಮಗೆ ದಿನನಿತ್ಯ ಬೇಕಾಗಿರೋ ಎಲ್ಲಾ ಸವಲತ್ತುಗಳು ಎಷ್ಟು ಸಮಾಜದ ಋಣದಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ನಾವು ಲೆಕ್ಕ ಮಾಡಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇದನ್ನೆಲ್ಲ ತೀರಿಸ್ಬಿಟ್ಟು ಆಮೇಲೆ ರಿವೆಂಜ್ ತಗೊಳ್ಳೋಣ. ಇದೆಲ್ಲ ಸಮಾಜದಿಂದ ಪಡ್ಕೊಂಡಿದ್ದು, ಇವರೆಲ್ಲ ಮಾಡಿದ್ದು ಅಂತ ಅಂದ್ರೆ ಇದೆಲ್ಲಾನು ನಾವು ಸಮಾಜದಿಂದ ಪಡ್ಕೊಂಡಿದ್ದೇ ಆದ್ರೆ ನಾವು ಒಬ್ರಿಗೆ ಮುಯಿ ಮಾಡ್ತೀವಿ ಅಂದ್ರೆ ನಾವು ಸಮಾಜಕ್ಕೇನೆ ಮುಯಿ ಮಾಡ್ದಂಗ ಆಗತ್ತೆ. ಅಂದ್ರೆ ನಾವು ಇಡೀ ಸಮಾಜವನ್ನೇ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ನಾವು ಒಬ್ರು ಕ್ಷಮಿಸಿ ಸಮಾಧಾನ ಚಿತ್ತದಿಂದ ಇದ್ಬಿಟ್ರೆ ಇಡೀ ಸಮಾಜದಲ್ಲಿ ಅದೇ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಮಹರ್ಷಿ ಅವ್ರು ಹೇಳ್ತಾರೆ, ನಾವು ಎಲ್ಲಾರನ್ನು ಕ್ಷಮಿಸಿ ಶಾಂತವಾಗಿ ಮೌನವಾಗಿ ವಾರದಲ್ಲಿ 1 ದಿನ ಇದ್ಬಿಟ್ರುನು ಇಡೀ ವಿಶ್ವದಲ್ಲಿ ಶಾಂತಿ ಬರುತ್ತೆ ಅಂತ ಹೇಳ್ತಾರೆ. ವಾರಕ್ಕೆ 1 ದಿನ ನಾವು ಎಲ್ಲರನ್ನು ಕ್ಷಮಿಸಿ ಶಾಂತವಾಗಿ ಮೌನವಾಗಿ 1 ದಿನ ಇದ್ರೆ ಇಡೀ ವಿಶ್ವದಲ್ಲಿ ಶಾಂತಿ ಸಿಕ್ಬಿಡುತ್ತೆ ಅಂತ ಹೇಳಿದ್ದಾರೆ. ನಾವು ಮುಯಿ ಅಂದ್ರೆ ನಾವೂ ಡಿಸ್ಟರ್ಬ್ ಆಗಿ ಇನ್ನೊಬ್ರನ್ನೂ ಡಿಸ್ಟರ್ಬ್ ಮಾಡಿ ಇಡೀ ಸಮಾಜನೇ ಡಿಸ್ಟರ್ಬ್ ಮಾಡ್ತಾ ಇದೀವಿ. ಸಮಾಜ ಅಂದ್ರೆ ಏನು? ವಿಶ್ವಕಾಂತನೇ ಪ್ರತಿಯೊಬ್ಬರ ತಳಿ ಕೇಂದ್ರದಲ್ಲೂ ಸಂಪರ್ಕಿಸಿ ಅದರ ಒಂದು ಭಾಗನೇ ನಾನು. ಈಗ ಒಂದು ಸರೋವರ ಇರುತ್ತೆ, ಒಂದ್ ಕೆರೆ ಇರುತ್ತೆ, ಅದ್ರಲ್ಲಿ ಒಂದು ಸಣ್ಣ ಕಲ್ಲು ಹಾಕಿ ಆ ಕಲ್ಲು ಹಾಕಿದ ತಕ್ಷಣನೇ ಅದ್ರಲ್ಲ ಒಂದು ಅಲೆ ಎದ್ದು ದಡದವರೆಗೂ ಹೋಗಿ ರೀಚ್ ಆಗಿ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ತರನೇ ವಿಶ್ವಕಾಂತ ಅನ್ನೋದು ಇಡೀ ವಿಶ್ವ ಪೂರ್ತಿ ಹರಡಿದೆ, ಅದರ ಒಂದು ಭಾಗನೇ ನಾನು ಒಬ್ಳು ಡಿಸ್ಟರ್ಬ್ ಆದ್ರೆ, ನೆಗೆಟಿವ್ ಥಾಟ್ಸ್ ಹಾಕಿದ್ರೆ ಅದು ಇಡೀ ವಿಶ್ವವನ್ನೇ ಡಿಸ್ಟರ್ಬ್ ಆಗುತ್ತೆ ಅನ್ನೋದು ನೆನಪಿರ್ಲಿ. ಹೀಗೆ ನಾವು ಸಮಾಜವನ್ನ ಅದೆಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಕೃತಜ್ಞತೆ ಅನ್ನೋದು ಇದೆಯಾ? ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೀವಿ. ಹೋಗ್ಲಿ, ಅದೇ ತರ ನಾವು ಇನ್ನೊಬ್ರಿಗೆ ಮುಯಿ ಅಂತ ಹೇಳ್ತೀವಲ್ಲ, ನಾವೇನು ತಪ್ಪೇ ಮಾಡಿಲ್ವಾ ನಮ್ಮ ಜೀವನದಲ್ಲಿ? ನಾವ್ ಹೆಂಗ್ ನಡ್ಕೊಳ್ತೀವಿ ಅಂದ್ರೆ ನಾವು ಹರಿಶ್ಚಂದ್ರ ಫ್ಯಾಮಿಲಿ ತರಾನು ಇನ್ನೊಬ್ರೆಲ್ಲ ಶಕುನಿ ಫ್ಯಾಮಿಲಿ ತರಾನೇ ನೋಡ್ಕೊಳ್ಳೋದು. ನಾವೆಲ್ಲ ಹೀರೋಯಿನ್ ತರ, ಇನ್ನೊಬ್ರೆಲ್ಲಾರೂನು ವಿಲ್ಲಿ ಅಥವಾ ವಿಲ್ಲನ್ ಪಾರ್ಟ್ ತರಾನೇ ನಾವು ಗೆಸ್ ಮಾಡ್ತಾನೆ ಇರ್ತೀವಿ. ನಾವು ಮಾಡೋ ತಪ್ಪುಗಳಿಗೆಲ್ಲ ನಮ್ಮನ್ನು ಸೃಷ್ಟಿಸಿದ ದೇವ್ರು ಏನಾದ್ರೂ ನಮ್ಗೆ ಮುಯಿ ಅಂತ ತಕೊಂಡ್ಬಿಟ್ರೆ ಯೋಚನೆ ಮಾಡಿ ನಮ್ ಸ್ಥಿತಿ. ಇವತ್ ನಾವು ಈ ಭೂಮಿ ಮೇಲೆ ಇಲ್ಲಿ ಇರ್ತಾನೆ ಇರ್ಲಿಲ್ಲ. ನಮ್ಮಲ್ಲಿ ಉಸಿರಾಟ ಮಾಡ್ತಾ ಇರೋನೇ ದೈವಶಕ್ತಿ. ದೈವಾನೇ ನನ್ನಲ್ಲಿ ಉಸಿರಾಡ್ತಾ ಇದ್ದಾನೆ. ಹಾಗೆ 5 ನಿಮಿಷ ನಮ್ಮ ರಕ್ತ ಚಲನೆ ಏನಾದ್ರೂ ನಿಲ್ಲಿಸ್ಬಿಡ್ಲಿ, ಹಾರ್ಟ್ ಪಂಪಿಂಗ್ ಕೆಲ್ಸ ನಿಲ್ಲಿಸ್ಬಿಡ್ಲಿ, ಅಥವಾ ಒಂದ್ 5 ನಿಮಿಷ ಬ್ರೈನ್ ನ ಕೆಲ್ಸ ಆಫ್ ಮಾಡಿ ನಾವು ಗಾಡಿ ಓಡಿಸ್ತಾ ಇರ್ಬೇಕಾರೆ ಬ್ರೈನ್ ಏನಾದ್ರೂ ಆಫ್ ಆಗ್ಬಿಟ್ರು, ಕೈ ಕಾಲ್ ಅಲ್ಲಾಡ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ನಮ್ಗೇನಾದ್ರೂ ಆ ಪವರ್ ಇದ್ದಿದ್ರೆ ಏನ್ ಹೇಳ್ತಾ ಇದ್ವಿ, ಇರು ನಿನ್ಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸರಿಯಾಗಿ ಏನಾದ್ರು ಮಾಡ್ಬಿಡ್ತಾ ಇದ್ವಿ. ಅಂತಹ ಮಹಾಶಕ್ತಿ ನಮ್ಮನ್ನ ಕ್ಷಮಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಗೆ ಜೀರ್ಣ ಮಾಡುತ್ತಲ್ಲ, ಒಂದ್ 4 ದಿನ ನಮ್ ಹೊಟ್ಟೆನಲ್ಲಿ ಜೀರ್ಣ ಆಗದೆ ನಾವು ತಿಂದಿದ್ದೆಲ್ಲ ಇಡ್ಲಿ, ವಡೆ, ಪೂರಿ, ಪೊಂಗಲ್, ಚಟ್ನಿ, ಸಾಂಬಾರ್, ಮುದ್ದೆ ಎಲ್ಲಾ ಹೊಟ್ಟೆನಲ್ಲಿ ಹಂಗೆ ಸ್ಟಾಕ್ ಇದೆ ಅಂತ ಇಟ್ಕೊಳ್ಳಿ. ಹೆಂಗಿರುತ್ತೆ ನಮ್ಮ ಹೊಟ್ಟೆ? ಮೋರಿ ಆಗ್ಬಿಡುತ್ತಲ್ವಾ? ಹಾಗೆ ನಮ್ಮ ದೇಹದಿಂದ ಹೊರಗಡೆ ಹೋಗ್ಬೇಕಾಗಿರುವಂತ ತ್ಯಾಜ್ಯ ವಸ್ತುಗಳು ಒಂದು 4 ದಿನ ವಿಸರ್ಜನೆ ಆಗಿಲ್ಲ ಅಂತ ಇಟ್ಕೊಳ್ಳಿ. ಹೆಂಗಿರತ್ತೆ? ಒಂಚೂರು ಯೋಚನೆ ಮಾಡಕ್ ಕೂಡ ನಮ್ಗೆ ಸಾಧ್ಯ ಆಗಲ್ಲ. ಆ ರೀತಿ ನಮ್ಮ ದೇಹದ ಒಂದೊಂದು ಕಾರ್ಯನು ಯಾರ್ ಮಾಡ್ತಾ ಇರೋದು? ಹಾಗಾದ್ರೆ ಆ ಶಕ್ತಿ ಯಾರು? ನಮ್ಗೆ ಉಸಿರಾಡಕ್ಕೆ ಗಾಳಿ, ಬೆಳಕು, ನೀರು, ಆಹಾರ, ರಕ್ತ ಚಲನೆ, ಗಾಳಿ ಚಲನೆ, ಉಷ್ಣ ಚಲನೆ, ಹೃದಯ, ಶ್ವಾಸಕೋಶ, ಕಿಡ್ನಿ, ಹಾರ್ಟು, ಲಿವರು, ಲಂಗ್ಸು, ಇದನ್ನೆಲ್ಲ ಎಷ್ಟು ಕೆಲಸ. ಅಷ್ಟಲ್ಲ, ಆಕಳಿಕೆ, ಬಿಕ್ಕಳಿಕೆ, ತೇಗು ಕೂಡ ನಾವು ನೆನ್ಸಿದ್ ಮಾತ್ರಕ್ಕೆ ಮಾಡಕ್ ಆಗಲ್ಲ. ಮಲ ವಿಸರ್ಜನೆ ಕೂಡ ನಾವು ನೆನ್ಸಿದ್ ಮಾತ್ರಕ್ಕೆ ಬರಲ್ಲ. ಯೋಚನೆ ಮಾಡಿ, ದೇವ್ರು ನಮ್ಮನ್ನ ಎಷ್ಟು ಕ್ಷಮಿಸ್ತಾ ಇದ್ದಾನೆ. ಯಾಕೆ ನಮ್ಮನ್ನ ದೇವ್ರು ಕ್ಷಮಿಸ್ತಾ ಇದ್ದಾನೆ? ಏನಕ್ಕೆ ನಮ್ಮ ಮೇಲೆ ಇಷ್ಟೊಂದು ಕರುಣೆಯನ್ನ ದೇವ್ರು ತೋರಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ. ನಮ್ಮೊಳಗೆ ಇರೋ ಆ ದೈವ ಶಕ್ತಿನ ನಾವು ಅರಿಬೇಕು. ಹಾಗೆ ಇತರರೂ ದೈವದ ಮಕ್ಕಳೇ ಅಥವಾ ದೈವವೇ ಎಲ್ಲಾರು ಆಗಿದ್ದಾರೆ ಅನ್ನೋ ಸತ್ಯ ನಮ್ಗೆ ಅರಿವಾಗ್ಬೇಕು ಅಂತಾನೆ ಅವನು ನಮ್ಮನ್ನ ಕ್ಷಮಿಸ್ತಾ ಇದ್ದಾನೆ. ಆದ್ರೆ ನಾವು ಇತರರಲ್ಲಿರೋ ತಪ್ಪುಗಳನ್ನ ನೋಡದೆ
ನಾವು ಇತರರಲ್ಲಿರುವ ಆತ್ಮ ದೈವವನ್ನು ನೋಡಿದ್ರೆ ನಮ್ಮಲ್ಲಿಯೂ ಕ್ಷಮಿಸುವ ಆ ದೈವಿಕ ಗುಣ ಬಂದ್ಬಿಡುತ್ತೆ, ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುತ್ತೆ. ಅಂತಹ ಸರ್ವಶಕ್ತನಾದ ದೈವನೇ ನಮ್ಮನ್ನ ಕ್ಷಮಿಸುವಾಗ, ಅಂದ್ರೆ ಇಡೀ ಪ್ರಪಂಚವನ್ನೇ ರಕ್ಷಿಸ್ತಿರುವ ಅಂತಹ ದೈವಿಕ ಶಕ್ತಿ, ಆ ದೈವ ನಾವು ಮಾಡಿದ ತಪ್ಪೆಲ್ಲಾ ಕ್ಷಮಿಸ್ತಾ ಇರ್ಬೇಕಾರೆ ನಾವ್ ಯಾವ ದೊಡ್ಡ ವ್ಯಕ್ತಿ, ನಮ್ಮಲ್ಲಿ ನನ್ನದು ಅಂತ ಏನಿದೆ? ಇದ್ರಲ್ಲಿ ನನಗೆ ನಾನು ಅನ್ನೋಂತಹ ಅಹಂಕಾರ, ಅದ್ರಲ್ಲಿ ನಾವು ಇತರನ್ನ ಜನ್ಮಕ್ಕೂ ನಿನ್ನನ್ನು ಕ್ಷಮಿಸೋದಿಲ್ಲ, ಸಾಯೋವರೆಗೂ ನಾನ್ ಮರೆಯೋದಿಲ್ಲ ಅಂತ ಡೈಲಾಗ್ಗಳು ಬೇರೆ ನಾವು ಹೇಳ್ತಾ ಇರ್ತೀವಿ. ಆದ್ರೆ ನಮ್ಮ ನೆಲೆ ಏನು ಅಂತ ನಾವ್ ಯೋಚನೆ ಮಾಡಿ. ನಾಳೆ ಇರ್ತೀವಾ ಇಲ್ವಾ ಅಂತಾನೂ ನಮ್ಗೆ ಗೊತ್ತಿಲ್ಲ. ನಾವ್ ಯಾರು ಅಂತ ನಾವ್ ಅರ್ಥ ಮಾಡ್ಕೊಂಡು, ಇನ್ನೊಬ್ರು ಯಾರು, ನಮ್ಮ ಮುಂದೆ ನಿಂತಿರೋರು ಯಾರು, ದೈವ ಸ್ವರೂಪಿನೇ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಅಲ್ಲಿರುವಂತಹ ಈ ದೇಹದ ರಚನೆನೂ ಇನ್ನೊಬ್ಬರಲ್ಲಿರುವ ದೇಹ ರಚನೆನೂ ಯಾವುದರಿಂದ ಆಗಿದೆ? ನನ್ನೊಳಗಿರುವ ಪ್ರಾಣ, ಇತರರಲ್ಲಿರುವ ಪ್ರಾಣ ಯಾವ ಶಕ್ತಿ? ಅಂದ್ರೆ ಪ್ರತಿಯೊಬ್ಬರನ್ನೂ ನಾವು ಯಾವ ಭಾವನೆಯಿಂದ ನೋಡ್ತೀವೋ ಅದೇ ಭಾವನೆನೇ ರಿಫ್ಲೆಕ್ಟ್ ಆಗತ್ತೆ. ಇದು ಸೈನ್ಸ್. ಅವ್ರು ಮಾಡಿದ ತಪ್ಪುಗಳನ್ನ ಹುಡುಕ್ತಾನೇ ಇದ್ರೆ ಅದು ನಮ್ಮಲ್ಲಿ ಅಚ್ಚೊತ್ತಾಗ್ಬಿಡುತ್ತೆ. ಇನ್ನೊಬ್ರು ತಪ್ಪುಗಳು ನಮ್ಮಲ್ಲಿ ಅಚ್ಚೊತ್ತಾಗ್ಬಿಡುತ್ತೆ. ಅದಕ್ಕೆ ಬದಲು ನಾವು ಅವರಲ್ಲಿರುವಂತಹ ದೈವಿಕ ಶಕ್ತಿ, ಆ ದೇಹವೇ ದೈವ, ಆ ಪ್ರಾಣವೇ ದೈವ ಎಂಬ ದೈವಿಕ ಭಾವನೆಯಿಂದ ನಾವು ನೋಡ್ಬೇಕಾದ್ರೆ ಅಲ್ಲಿ ಅಚ್ಚೊತ್ತುಗಳು ಕಾಣಲ್ಲ, ದೈವ ಕಾಣಿಸುತ್ತೆ. ಅವಾಗ ನಾವು ಪರಿಶುದ್ಧವಾಗ್ಬಿಡ್ತೀವಿ. ಅಂದ್ರೆ ಒಂದು ದೇವಸ್ಥಾನಕ್ಕೆ ನಾವು ಹೋದಾಗ ಹೇಗೆ ಬೇಡ್ಕೊಳ್ತೀವಿ? ಏ ವಿಗ್ರಹನೇ, ಏ ಕಲ್ಲೇ ನನ್ನನ್ನ ಕಾಪಾಡು ಅಂತ ಬೇಡ್ತೀವಾ? ಅಥವಾ ಓ ದೈವವೇ, ಸರ್ವಶಕ್ತನಾದ ದೈವವೇ ನೀನೇ ನನ್ನನ್ನ ಕಾಪಾಡು ಅಂತ ಹೇಳ್ತೀವಾ? ಹಾಗೆ ನಾವು ಪ್ರತಿಯೊಬ್ರನ್ನು ನೋಡ್ಬೇಕಾದ್ರೆ ದೇಹವನ್ನು ನೋಡದೆ ದೈವವೆಂಬ ದೈವದ ಪ್ರತಿಬಿಂಬ ಅಂತ ನೋಡಿದ್ರೆ ಆಗ ಅದೇ ಭಾವನೆನೆ ರಿಫ್ಲೆಕ್ಟ್ ಆಗತ್ತೆ. ಅವಾಗ ಅವರು ಕೂಡ ತಾವು ಮಾಡುವ ತಪ್ಪುಗಳಿಂದ ಬದಲಾವಣೆ ಆಗುವ, ಒಳ್ಳೆಯ ಗುಣವಂತರಾಗುವಂತ ಸಾಮರ್ಥ್ಯ ನಾವು ಭಾವಿಸುವ ಭಾವನೆಗೆ ಇದೆ. ಆಗ ನಾವು ಪ್ರತಿಯೊಬ್ಬರಲ್ಲೂ ದೈವವನ್ನು ಕಾಣ್ಬೇಕಾದ್ರೆ, ಎಲ್ಲರ ತಪ್ಪುಗಳನ್ನು ನೋಡದೆ ಕ್ಷಮಿಸಿ ದೈವಿಕ ಭಾವನೆಯಿಂದ ನೋಡ್ಬೇಕಾದ್ರೆ ನಾವು ನಮ್ಮ ಕರ್ಮಗಳಿಂದನೂ ನಾವು ಬಿಡುಗಡೆ ಆಗ್ಬೋದು. ಅಲ್ಲ ಅಕಸ್ಮಾತ್ ನಾವು ಅವರನ್ನು ಕ್ಷಮಿಸೋದೇ ಇಲ್ಲಪ್ಪ, ಅವ್ರಿಗೆ ನಾನು ರಿವೆಂಜ್ ತಗೊಳ್ಳೇಬೇಕು ಅಂತ ಅಂದ್ರೆ ಏನಾಗುತ್ತೆ ಗೊತ್ತಾ? ಅವರ ದೇಹ ನಮ್ಮ ದೇಹ ಒಂದೇ ಪಂಚಭೂತಾನೇ, ಅವರಲ್ಲಿರೋ ಪ್ರಾಣ ನಮ್ಮಲ್ಲಿರೋ ಪ್ರಾಣ ಒಂದೇ ಶಕ್ತಿನೇ. ಅವರ ಹೃದಯನೂ ನಮ್ಮ ಹೃದಯಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಅವರ ಶ್ವಾಸಕೋಶಕ್ಕೂ ನಮ್ಮ ಶ್ವಾಸಕೋಶಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಕಿಡ್ನಿ, ಲಿವರು, ಗ್ಯಾಲ್ ಬ್ಲಾಡರು ಎಲ್ಲಾ ಒಂದೇನೆ. ಆಗ ನಾವು ಅವರ ಮೇಲೆ ದ್ವೇಷಿಸಿದ್ರೆ ಅವರಲ್ಲಿರುವ ಶಕ್ತಿ ನಮ್ಮಲ್ಲಿರುವ ಶಕ್ತಿ ಒಂದೇ ಆಗಿರೋದ್ರಿಂದ ನಮ್ಮ ಶಕ್ತಿ ನಮ್ಮ ಮೇಲೆನೆ ರಿವರ್ಸ್ ಆಗ್ಬಿಡತ್ತೆ. ಅಂದ್ರೆ ನಮ್ಮ ಬಾಡಿನಲ್ಲಿ ಏನಾದ್ರೂ ಒಂದು ಬ್ಯಾಕ್ಟೀರಿಯಾ ಸೇರ್ಕೊಂಡ್ರೆ ಆ ಕ್ರಿಮಿ ನಾಶ ಮಾಡೋದಕ್ಕೆ ನಮ್ಮೊಳಗಿರುವಂತ ಶಕ್ತಿ ಅದಕ್ಕೆ ವಿರೋಧವಾಗಿ ಫೈಟ್ ಮಾಡಿ ಅದ್ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದೇ ರೀತಿ ನಾವು ಇತರರ ಮೇಲೆ ದ್ವೇಷ ಮಾಡ್ಬೇಕಾದ್ರೆ ಆ ಇಮ್ಯುನಿಟಿ ಪವರು ನಮ್ಮ ಬಾಡಿ ಮೇಲೆ ರಿವರ್ಸ್ ಆಗ್ಬಿಡುತ್ತೆ, ರಿಯಾಕ್ಟ್ ಆಗತ್ತೆ. ಅಂದ್ರೆ ನಮ್ಮ ದೇಹದಲ್ಲಿರೋ ಆ ಸಿಸ್ಟಮ್ಗೆ ಕೂಡ ಗೊತ್ತಿದೆ ನೋಡಿ, ನಮ್ಮಲ್ಲಿರೋದು ಅವರಲ್ಲಿರೋದು ಒಂದೇನೆ, ಒಂದೇ ಶಕ್ತಿನೇ ಅಂತ. ಅಂದ್ರೆ ನಮ್ಮಲ್ಲಿರೋ ಕೆಟ್ಟ ಭಾವನೆಗಳೇ ಕೆಟ್ಟ ಬ್ಯಾಕ್ಟೀರಿಯಾ ಆಗ್ಬಿಡುತ್ತೆ ನಮ್ಮ ಬಾಡಿಗೆ. ಅಂದ್ರೆ ನಾವೆಲ್ಲಾರು ಒಂದೇ ಅನ್ನೋದು ನಮ್ಮ ದೇಹದಲ್ಲಿರುವ ಶಕ್ತಿ, ಆ ಅರಿವಿಗೆ ಕೂಡ ಗೊತ್ತಾಗಿದೆ. ಅಂದ್ರೆ ನಾವು ಮಾನವರಲ್ಲಿ ಎಲ್ಲಾ ಕಾಗೆಗಳು ನೋಡಿದ್ರೆ ಎಲ್ಲಾನು ಕಾಗೆನೆ, ಅದು ಮೈಸೂರ್ದಾಗಿರ್ಬೋದು, ಮಂಡ್ಯದಾಗಿರ್ಬೋದು, ಎಲ್ಲಾನು ಕಾಗೆಗಳೇ. ಹಾಗೆ ಗುಬ್ಬಚ್ಚಿ ಅಂದ್ರೆ ಎಲ್ಲಾನು ಗುಬ್ಬಚ್ಚಿನೇ, ಎಲ್ಲಾ ಬೆಕ್ಕು ಎಲ್ಲಾನು ಬೆಕ್ಕುಗಳೇ. ಆದ್ರೆ ಮಾನವರಲ್ಲಿ ನೀನ್ ಬೇರೆ ನಾನ್ ಬೇರೆ ಅನ್ನೋ ಭಾವನೆ ಹೇಗ್ ಬರ್ತಾ ಇದೆ? ದೇವರು ನಮ್ಮನ್ನ ಕ್ಷಮಿಸ್ತಾ ಇರೋ ತರ ನಾವು ಎಲ್ಲಾರನ್ನು ಕ್ಷಮಿಸಿದ್ರೆ ನೋಡಿ, ಒಂದು ದಿನದ ಮಟ್ಟಕ್ಕೆ, ಒಂದು ದಿನ ಇವತ್ತಿನ ದಿವಸ ನಾನ್ ಟಾರ್ಗೆಟ್ ಆಗಿಟ್ಕೊಂಡು ನಾನು ಇವತ್ತಿನ ದಿವಸ ಎಲ್ಲಾರ್ನು ಕ್ಷಮಿಸ್ತೀನಿ, ಎಲ್ಲಾರ್ನು ಯಾರು ಏನೇ ತಪ್ಪು ಮಾಡಿದ್ರು ನಾನು ಅವ್ರ ಜೊತೆ ಸೀರಿಯಸ್ ಆಗಿ ತಗೊಳ್ದೆ ಜಾಲಿಯಾಗಿ ಸಂತೋಷವಾಗಿ ಟೇಕ್ ಇಟ್ ಈಸಿ ಅಂತ ನಾನು ಎಲ್ಲಾರ್ನು ಕ್ಷಮಿಸ್ತೀನಿ ಅಂತ ಇಟ್ಕೊಳ್ಳಿ. ಅವತ್ ನನ್ ದಿನ ಅವತ್ತೆಲ್ಲ ಹೇಗಿರ್ತೀನಿ? ಅದೇ ರೀತಿ ಇಡೀ ವಿಶ್ವ ಪೂರ್ತಿ ಒಂದು ದಿನ ಕ್ಷಮಿಸುವ ದಿನ ಅಂತ ತಗೊಂಡು ಎಲ್ಲಾರು ಯಾರೇ ಏನೇ ತಪ್ಪು ಮಾಡಿದ್ರು ಅವತ್ತೊಂದ್ ದಿವಸ ಎಲ್ಲಾರು ಕ್ಷಮಿಸಿ ಒಬ್ರಿಗೊಬ್ರು ಪ್ರೀತಿಯಿಂದ ಇದ್ಬಿಟ್ರೆ ಇಡೀ ವಿಶ್ವ ಶಾಂತಿಯಿಂದ ಪ್ರೀತಿಯಿಂದ ಇದ್ಬಿಡುತ್ತೆ ಅಲ್ವಾ? ಇದೇ ಅಲ್ವಾ ಮಹರ್ಷಿಯವರ ಕನಸು? ಇದಕ್ಕಿಂತ ಇನ್ನೇನು ಬೇಕು? ಹೀಗೆ ನಾವು ಏನಾದ್ರೂ ಮಾಡ್ಬಿಟ್ರೆ
ನಮ್ಮಲ್ಲಿರೋ ಕರ್ಮ, ನಮ್ಮಲ್ಲಿರುವ ಪಾಪಗಳು ಅಚ್ಚೊತ್ತು ಆಗೋದೇ ಇಲ್ಲ. ಎಷ್ಟ್ ಚೆನ್ನಾಗಿರುತ್ತಲ್ಲ, ಸೂಪರ್ ಆಗಿದೆ ಅಲ್ವಾ? ಸೊ ನಾವು ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ರೆ, ಅಂದ್ರೆ ಇನ್ನೂ ಕಾಲ ಮಿಂಚಿದ್ಲ, ಒಂದು ದಿನಕ್ಕೆ ಮಟ್ಟಕ್ಕೆ ನಾವು ಇದನ್ನ ಟ್ರೈ ಮಾಡಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗಿ ಪ್ರೀತಿಯಿಂದ ಎಲ್ಲಾರೊಂದಿಗೂ ನಾವು ಹೊಂದ್ಕೊಂಡಿರ್ತೀವಿ ಅನ್ನೋದು. ಹಾಗೆ ನಾವು ಹುಟ್ಟೋದಿಕ್ಕೆ ಕಾರಣ ನಮ್ಮ ತಂದೆ ತಾಯಿಯವರು ಅಥವಾ 7 ತಲೆಮಾರಿನವರು ತಾವು ಮಾಡಿದ ತಪ್ಪುಗಳನ್ನ, ಇತರರ ತಪ್ಪುಗಳನ್ನ ಕ್ಷಮಿಸದೆ ಲೆಕ್ಕ ಹಾಕಿ ರಿವೆಂಜ್ ತಗೊಳ್ತೀನಿ ಅಂತ ತನ್ನೊಳಗೆ ಅಚ್ಚೊತ್ ಮಾಡಿದ್ದೇ ಕಾರಣ. ಅದನ್ನ ಅವ್ರೇನಾದ್ರೂ ಕ್ಷಮಿಸಿದ್ರೆ ನಮ್ಮಲ್ಲಿ ಆ ಅಚ್ಚೊತ್ ಆಗ್ತಾನೇ ಇರ್ಲಿಲ್ಲ, ಇವತ್ತು ನಮ್ಮ ಜೀವನ ಬಾಧಿಸ್ತಾನೆ ಇರ್ಲಿಲ್ಲ. ಅವತ್ತಿನ ದಿವಸದ ತಪ್ಪುಗಳನ್ನ ಅಲ್ಲಲ್ಲೇ ಕ್ಷಮಿಸ್ತಾ ಬಂದ್ರೆ ನಮ್ಮಲ್ಲಿ ಯಾವ ಕರ್ಮದ ಅಚ್ಚೊತ್ ಆಗ್ತಾನೆ ಇರ್ಲಿಲ್ಲ. ಈ ರಿವೆಂಜ್ ತಗೊಳ್ಳುವಂತಹದ್ದು ಅಚ್ಚೊತ್ ಆಗ್ತಾನೆ ಇರ್ಲಿಲ್ಲ. ಒಬ್ಬ ಜಿಂಕೆ ಸಾಕ್ತಾ ಇದ್ದ, ಅವನ್ಗೆ ಜಿಂಕೆ ಅದೆಷ್ಟು ಪ್ರೀತಿ ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಜಿಂಕೆ ಮುಖದಲ್ಲೇ ಅವನು ಎದೊಳ್ಬೇಕು. ಒಂದ್ ದಿವಸ ಆ ಜಿಂಕೆ ಎಲ್ಲೋ ಹೊಟ್ಟೋಗ್ಬಿಡ್ತು, ಕಾಣ್ದೆ ಆಗ್ಬಿಡ್ತು. ಅವ್ನಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ, ನನ್ ಜಿಂಕೆ ಯಾರ್ ಕದ್ದಿದ್ದು, ನನ್ ಜಿಂಕೆನ ಯಾರ್ ಎತ್ಕೊಂಡ್ ಹೋಗಿದ್ದು ಅಂತ ದೇವ್ರ ಮುಂದೆ ಅಷ್ಟು ಪ್ರಾರ್ಥನೆ ಮಾಡ್ತಾನೆ. ಆಗ ದೇವ್ರು ಪ್ರತ್ಯಕ್ಷವಾಗ್ಬಿಟ್ಟು ನಿಂಗೆ ಏನಪ್ಪಾ ಬೇಕು ಅಂತ ಕೇಳ್ಬೇಕಾದ್ರೆ ಅವನೇನ್ ಕೇಳ್ಬೇಕಿತ್ತು, ನನ್ನ ಜಿಂಕೆ ನನಗ್ ಬೇಕು ಅಂತ ಕೇಳ್ಬೇಕಿತ್ತು. ಅವನೇನ್ ಮಾಡ್ದ, ನನ್ ಜಿಂಕೆನ ಯಾರ್ ಎತ್ಕೊಂಡ್ ಹೋದ್ರು ಅವ್ರನ್ನ ನನ್ ಮುಂದೆ ಕರ್ಕೊಂಬ, ಅವ್ನ ನಾನ್ ರಿವೆಂಜ್ ತಗೊಳ್ಬೇಕು, ಅವ್ನ ಸರಿಯಾಗಿ ನಾನ್ ಬಾರಿಸ್ಬೇಕು ಅಂತ ದೇವ್ರು ಕೇಳ್ತಾನೆ. ಬೇಡಪ್ಪ, ಅದೆಲ್ಲ ಆಗೋಯ್ತು, ನಿನಗ್ ಜಿಂಕೆ ಬೇಕ್ ತಾನೆ, ನಿನ್ ಜಿಂಕೆ ನಿನ್ ಕೊಡ್ತೀನಿ ಅಂತ ಹೇಳ. ಇಲ್ಲ, ನನ್ ಜಿಂಕೆನ ಯಾರ್ ತಗೊಂಡು ಹೋದ್ರು ಅವ್ರನ್ನ ನಾನ್ ರಿವೆಂಜ್ ತಗೊಳ್ಳೇಬೇಕು ಅಂತ ಎಷ್ಟ್ ಹೇಳಿದ್ರು ಕೇಳಲ್ಲ. ಸರಿ ಆಯ್ತು, ನಿನ್ ಇಷ್ಟ ಅಂತ ದೇವ್ರು ಮರೆ ಆಗ್ಬಿಟ್ರು. ಆಮೇಲೆ ಹೇಳ್ತಾರೆ ದೇವ್ರು, ನಿನ್ ಹಿಂದೆನೆ ಇದಾನೆ, ಯಾರು ಜಿಂಕೆನ ತಗೊಂಡೋದ್ರೋ ಅವ್ರು ನಿನ್ ಹಿಂದೆನೆ ಇದಾನೆ, ತಗೋ ಅಂತ ಅನ್ಬಿಟ್ಟು ದೇವ್ರು ಮರೆ ಆಗ್ಬಿಟ್ಟು ಹಿಂದೆ ತಿರುಗ್ ನೋಡಿದ್ರೆ ಹುಲಿ. ಹುಲಿ ಹತ್ರ ರಿವೆಂಜ್ ತಗೊಳಕ್ ಆಗತ್ತಾ? ಅಂದ್ರೆ ನಾವು ರಿವೆಂಜ್ ತಗೊಳ್ತೀವಿ ಅಂದ್ರೆ ಅದೇ ನಮ್ಮ ಜೀವನಕ್ಕೆ ಬಲಿ ತಗೊಂಡ್ಬಿಡತ್ತೆ. ನಾವ್ ಯಾರ ಮೇಲಾದ್ರೂ ರಿವೆಂಜ್ ತಗೊಳ್ತೀನಿ ಅಂತ ಹೋದ್ರೆ ಆ ರಿವೆಂಜೇ ನಾವು ಬಲಿ ಆಗ್ಬಿಡ್ತೀವಿ. ಅದಕ್ಕೆ ಬದಲು ನಮ್ಮ ಜೀವನಕ್ಕೆ ನಾವು ಉನ್ನತಿ ಆಗೋದಿಕ್ಕೆ ನಮಗೆ ಏನು ಬೇಕು ಅನ್ನೋದನ್ನ ನಾವು ಕೇಳ್ಬೇಕೇ ವಿನಃ ಇನ್ನೊಬ್ರು ಏನು ತಪ್ಪು ಮಾಡಿದ್ರೆ ಅದನ್ನ ಲೆಕ್ಕ ಮಾಡ್ತಾ ನಾವು ಹೋಗ್ಬಾರ್ದು. ಹಾಗೆ ಒಂದೊಂದ್ಸತಿ ರೋಡ್ನಲ್ಲೆಲ್ಲ ನಾವು ನೋಡಿರ್ತೀವಿ, ಗಾಡಿ ಏನಾದ್ರೂ ಡಿಕ್ಕಿ ಹೊಡೆದ್ಬಿಟ್ರೆ ಅದೆಷ್ಟು ಗಲಾಟೆ ಮಾಡ್ತಾ ಇರ್ತಾರೆ, ಜಗಳ ಆಡ್ತಾರೆ ರೋಡಲ್ಲಿ ನಿಂತ್ಕೊಂಡು ಅಂತಂದ್ರೆ. ಈಗ ಎಕ್ಸಾಂಪಲ್ಗೆ ನಮ್ ಮನೆ ಹತ್ರನೇ 2 ಗಾಡಿ ಡಿಕ್ಕಿ ಹೊಡ್ಕೊಂಡ್ಬಿಡ್ತು ರಿವರ್ಸ್ ಹೊಡಿಬೇಕಾದ್ರೆ. ಅವಾಗ ಆ ಕಾರ್ನಲ್ಲಿ ಇದ್ದವನು ಬಂದ್ಬಿಟ್ಟು ಕೇಳ್ತಾನೆ, ಯಾಕೆ ನನ್ ಗಾಡಿನ ನಿಮ್ಗೇನ್ ಕಾಣ್ಸೋದಿಲ್ವಾ ರೀ ನಿಮ್ಗೆ, ಹೆಂಗ ನನ್ ಗಾಡಿನ ಗುದ್ದಿ ಡ್ಯಾಮೇಜ್ ಮಾಡಿದೀರಾ, ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ, ಎಷ್ಟು ಕಾಸ್ಟ್ಲಿ ಈ ಕಾರ್ ಗೊತ್ತಾ, ಎಷ್ಟು ದುಡ್ಡು ಖರ್ಚಾಗತ್ತೆ ಗೊತ್ತಾ ನಿಮ್ಗೆ ಅಂತ ರೇಗಾಡ್ತಾ ಇದ್ದ ಆ ಕಾರ್ ಡ್ರೈವರು. ಅವಾಗ ಆಟೋದವನು ಅಲ್ಲಿದ್ದವನು ಬಂದ್ಬಿಟ್ಟು, ಅಣ್ಣ ಬ್ರೇಕ್ ಆಗ್ದೆ ಅಣ್ಣ, ನೀವು ಸಡನ್ ಆಗಿ ನಿಲ್ಲಿಸ್ಬಿಟ್ರಿ, ಗೊತ್ತಿಲ್ದೆ ಆಯ್ತು ಬಿಡಣ್ಣ ಅಂತ ಹೇಳಿದ್ರೆ ಕೇಳದೇ ಇಲ್ಲ. ಅವ್ನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆಟೋದವನು, ಈ ಕಾರ್ ಡ್ರೈವರ್ ಕೇಳಲೇ ಇಲ್ಲ. ಆಮೇಲೆ ಆಟೋದವನ್ಗೆ ಕೋಪ ಬಂದು ರೇಗ್ಬಿಟ್ಟು ಹೇಳ್ಬಿಡ್ತಾ, ಹೋಗೋ, ಏನ್ ದೊಡ್ಡ ಕಾರ್ ಕಂಡ್ಬಿಟ್ಟಿದ್ಯಾ ನೀನು, ನಿನ್ನಂತವ್ರನ್ನ ನಾನು ಎಷ್ಟು ಜನನ್ನ ನೋಡಿದೀನಿ ಅಂತ ಹೇಳ್ಬಿಟ್ರು. ಆಗ ಆ ಕಾರ್ನವ್ರಿಗೆ ಅದೆಷ್ಟು ಕೋಪ ಬರುತ್ತೆ ಅಂತಂದ್ರೆ ಈ ಕತೆ ಇಲ್ಲೇ ಮುಗಿಲಿಲ್ಲ. ಆ ಕಾರ್ನೊಳಗೆ ಅವನು ಕಾರ್ ಡ್ಯಾಮೇಜ್ ಆಗಿದ್ದಿರ್ಲಿ, ಈಗ ಅವನ್ ಮೈಂಡು ಡ್ಯಾಮೇಜ್ ಆಯ್ತು, ಅವನ್ ಬಾಡಿನೂ ಡ್ಯಾಮೇಜ್ ಆಯ್ತು. ಅಷ್ಟಲ್ಲ, ಅದು ಇಲ್ಲಿಗೆ ನಿಲ್ಲಿಲ್ಲ. ಅವನ್ ಎದುರು ಮನೆಯವನೇ ಆ ವ್ಯಕ್ತಿ, ಅವನ್ನ ನೋಡ್ಬೇಕಾದ್ರೆಲ್ಲ ಈ ಘಟನೆ ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ, ದ್ವೇಷದ ಆ ಅಲೆ ಒಬ್ರಿಗೊಬ್ರು ಬೀಸ್ತಾನೆ ಇರುತ್ತೆ. ಸೊ ಇದು ಅಲ್ಲಿಗೆ ನಿಲ್ದೆ ಏನಾಗುತ್ತೆ, ಇವಾಗ ನಮ್ಮಲ್ಲಿರುವಂತಹ ಬ್ರೈನ್ಸ್ ಎಲ್ಲ ಅಚ್ಚೊತ್ತಾಯ್ತಾ, ಬಾಡಿಯಲ್ಲಿ ಅಚ್ಚೊತ್ತಾಯ್ತಾ, ಜೀವದಲ್ಲಿ ಅಚ್ಚೊತ್ತಾಯ್ತಾ, ಜೀವಕಾಂತ ಶಕ್ತಿಯಲ್ಲಿ ವೀರ್ಯದಲ್ಲೂ ಹೋಗಿ ಇಂಪ್ರಿಂಟ್ ಆಗ್ಬಿಡ್ತು. ಈಗ ಅವ್ನ್ ನೋಡ್ಬೇಕಾರಲ್ಲ ನಮ್ಗೆ BP ರೈಸ್ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಥೈರಾಯ್ಡ್, ಶುಗರು, ಅಲ್ಸರ್ ಎಲ್ಲಾ ರೈಸ್ ಆಗ್ಬಿಡುತ್ತೆ. ಇದು ಅಲ್ಲಿಗೆ ನಿಲ್ಲಲ್ಲ. ಈ ನಮ್ಮ ಜೀವನ ಪೂರ್ತಿ ನಡೆದಂತ ಒಂದೊಂದು ಘಟನೆನು ನಮ್ಮಲ್ಲಿ ಕ್ರೋಮೋಸೋನ್ ಅಲ್ಲಿ, ಜೀನ್ ನಲ್ಲೂ ಇಂಪ್ರಿಂಟ್ ಆಗಿ ಅದು ನೆಕ್ಸ್ಟ್ ಜನರೇಷನ್ ಹಾಗೇ ಪಾಸ್ ಆಗ್ಬಿಡುತ್ತೆ. ಕೇಳ್ತಾರಲ್ಲ ಡಾಕ್ಟರ್ ಹೋದ್ರೆ, ನಿಮ್ಮ ಅಪ್ಪ ಅವ್ರಿಗೆ BP ಇತ್ತಾ, ಶುಗರ್ ಇತ್ತಾ, ಥೈರಾಯ್ಡ್ ಇತ್ತಾ, ಆರ್ಥ್ರೈಟಿಸ್ ಇತ್ತಾ ಕೇಳ್ತಾರಲ್ಲ. ಸೊ ಅದು ಹಾಗೇನೆ. ಥೈರಾಯ್ಡ್ ಅಂದ್ರೇನು, BP ಅಂದ್ರೇನು, ನಮ್ಮ ಭಾವನೆಗಳೇ ಅಚ್ಚೊತ್ ಮಾಡ್ಕೊಂಡಿರೋದು.
ನೀವು ಇರುವೆನೆಲ್ಲ ನಾವು ನೋಡ್ಬೋದು, ಲೈನ್ಗೆ ಹೋಗ್ತಾ ಇರುತ್ತೆ. ಈ ಇರುವೆಗಳು ಲೈನ್ಗೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆಯಿಂದಾನೇ ಇನ್ನೊಂದು ಇರುವೆ ಬರ್ತಾ ಇರುತ್ತೆ. ಅವಾಗ ಒಂದ್ ಇರುವೆ ಇನ್ನೊಂದ್ ಇರುವೆನ ಮೀಟ್ ಮಾಡುತ್ತೆ. ಅದ್ ಏನಂತ ಸೈಂಟಿಫಿಕ್ ಪ್ರಕಾರ ರಿಸರ್ಚ್ ಮಾಡಿದ್ರಂತೆ. ಇದೆರಡು ಡಿಕ್ಕಿ ಹೊಡ್ಕೊಂಡ್ರೆ ಏನ್ ಮಾತಾಡ್ಕೊಳ್ತವೆ ಅಂತ ನೋಡ್ಬೇಕಾದ್ರೆ ಅದು ಎರಡು ಡಿಕ್ಕಿ ಹೊಡ್ಕೊಂಡ ಎರಡು ಇರುವೆ ಮಾತಾಡ್ತಂತೆ. ಏನ್ ಮಾತಾಡುತ್ತೆ ಅಂದ್ರೆ, ಡಿಕ್ಕಿ ಹೊಡ್ಕೊಂಡಿದಕ್ಕೆ ಸಾರಿ ಬ್ರೋ, ಗೊತ್ತಿಲ್ದೆ ಬೈ ಮಿಸ್ಟೇಕ್ ಆಗೋಯ್ತು, ಕ್ಷಮಿಸ್ಬಿಡು ಬ್ರೋ ಅಂತ ಕೇಳ್ಕೊಳುತ್ತಂತೆ. ಅದಕ್ಕೆ ಇನ್ನೊಂದು ಇರುವೆ ಹೇಳುತ್ತಂತೆ, ಲೈಫ್ ಅಂದ್ರೆ ಮಿಸ್ಟೇಕ್ಗಳು ಸಹಜ, ಇರ್ಲಿ ಬಿಡಿ, ಇದನ್ನ ಇಂಟೇಕ್ ಮಾಡ್ಬೇಡಿ ಬ್ರೋ, ನನಗೆ ತುಂಬಾ ಕೆಲ್ಸ ಇದೆ, ಬಾಯ್ ಬ್ರೋ ಅಂತ ಹೇಳಿ ಅದು ಹೋಗುತ್ತಂತೆ. ಅದಕ್ಕೆ ಇನ್ನೊಂದು ಇರುವೆ ಇದ್ಕೊಂಡು, ನನಗೂ ಏನ್ ಕೆಲ್ಸ ಇಲ್ವಾ, ನನಗೂ ತುಂಬಾ ಕೆಲ್ಸ ಇದೆ, ಬಾಯ್ ಬ್ರೋ ಅಂತ ಅನ್ಬಿಟ್ಟು ಅದು ಪಾಡಕ್ ಅದು ಹೊರಟೋಯ್ತು. ಅಂದ್ರೆ ಒಂದು ಇರುವೆ ಕೂಡ ಅಲ್ಲಿ ನಡೆದಂತ ಘಟನೆನ ಅಲ್ಲೇ ಆ ಚಾಪ್ಟರ್ ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲ್ಸನ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ನಾವು ಬಿಡಲ್ಲ. ಅದು ಒಂದ್ಸತಿ ನಡೆದಂತ ಘಟನೆನ ಆಗಿಂದಾಗೆ ನೆನೆಸಿ ಅದನ್ನ 1001 ಸಲ ಮೆಲುಕು ಹಾಕ್ತಾನೆ ಇರ್ತೀವಿ. ನಾವು ಬಂದಿರೋದೇ ನಮ್ಮ ಸಂಚಿತ ಕರ್ಮನ ಕಳ್ಕೊಳ್ಳೋದಿಕ್ಕೋಸ್ಕರ, ಇನ್ನೊಬ್ರ ತಪ್ಪುಗಳನ್ನ ಹುಡ್ಕೋದಿಕ್ಕೆ ಅಲ್ವೇ ಅಲ್ಲ. ಅಂದ್ರೆ ಒಂದು ಮಗು ತಪ್ಪು ಮಾಡಿದ್ರೆ ತಾಯಿ ಏನ್ ಮಾಡ್ತಾಳೆ, ಫಸ್ಟ್ ಪ್ರೀತಿಯಿಂದ ಹೇಳ್ತಾಳೆ, ಮುದ್ದು ಮಾಡಿ ಹೇಳ್ತಾಳೆ, ಆಮೇಲೆ ಗದರಿಸಿ ಹೇಳ್ತಾಳೆ, ಕೇಳಲಿಲ್ಲ ಅಂದ್ರೆ ಒಂದು ಹೊಡ್ತಾಳೆ, ಶಿಕ್ಷೆನೂ ಕೊಡ್ತಾಳೆ ಅಲ್ವಾ. ಆದ್ರೆ ನಾವ್ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಅಮ್ಮ ಅಂತಂದ್ರೇನೆ ಕರುಣಾಮಯಿ, ಪ್ರೀತಿಯ ಸಾಗರ. ಆದ್ರೆ ತಪ್ಪು ಮಾಡಿದ್ರೆ ಖಂಡಿಸ್ತಾಳೆ, ಕರಾರಾಗಿರ್ತಾಳೆ. ಆದ್ರೆ ಅವಳ ಪ್ರೀತಿ ಮಾತ್ರ ಯಾವ ವಿಧದಲ್ಲೂ ಕಡಿಮೆ ಆಗೋದೇ ಇಲ್ಲ. ಅದೇ ಅಲ್ವಾ ಮಾತೃ ವಾತ್ಸಲ್ಯ ಅನ್ನೋದು. ಸೊ ಹಾಗಾದ್ರೆ ಅದು ಹೇಗೆ ಅಂತ ನಾವು ನೋಡಿದ್ರೆ, ಒಂದು ತಾಯಿ ತನ್ನ ಮಗು ತಪ್ಪು ಮಾಡ್ದಾಗ್ಲ ಅದೆಷ್ಟೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪು ತಪ್ಪೆ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾಳೆ. ಆದ್ರೆ ಆ ಮಗುಗೆ ಬೇಕಾಗಿರುವಂತಹ ಪ್ರೀತಿಯನ್ನ, ಆಹಾರವನ್ನ, ಆರೋಗ್ಯವನ್ನ, ಅಕ್ಕರೆಯನ್ನ, ಬಟ್ಟೆ, ರಕ್ಷಣೆ, ಇದು ಯಾವುದ್ರಲ್ಲೂ ಅವಳು ಕಡಿಮೆ ಮಾಡೋದೇ ಇಲ್ಲ. ಆದ್ರೆ ಆ ತಪ್ಪನ ಮಾತ್ರ ಅವಳು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ. ತಪ್ಪನ್ನ ಆ ಮಗುಗೆ ತಿಳಿ ಹೇಳಿ ತಿದ್ದೋದಕ್ಕೇನೆ ಪ್ರಯತ್ನ ಪಡ್ತಾಳೆ. ಅದಕ್ಕೆ ಅಂತ ನಿನ್ಗೆ ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ನಿನ್ ನೋಡ್ಕೊಳಲ್ಲ ಅಂತ ಯಾವತ್ತೂ ಹೇಳೋದೇ ಇಲ್ಲ. ಇಷ್ಟಲ್ಲ, ನಾವ್ ಇನ್ನೊಂದು ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಏನ್ ಗಮನಿಸ್ಬೇಕಂದ್ರೆ, ಆ ಮಗು ಮಾಡಿದ ತಪ್ಪುಗಳನ್ನ ತನ್ನೊಳಗೆ ಅಚ್ಚೊತ್ ಮಾಡ್ಕೊಳ್ಳಿಲ್ಲ. ಅವತ್ ನೀನ್ ಹಿಂಗ್ ಮಾಡ್ದಲ್ಲ ಅಂತ ಯಾವತ್ತೂ ಅವಳು ತನ್ನೊಳಗೆ ಅಚ್ಚೊತ್ ಮಾಡ್ಕೊಳ್ಳೋದಿಲ್ಲ. ಇದೇ ಒಂದು ದೊಡ್ಡ ಗುಣ. ಏನೇ ಘಟನೆ ಆದ್ರೂ ಅದನ್ನ ಅಲ್ಲಿಗೆ ಮುಗಿಸ್ಬೇಕೇ ವಿನಃ ನಮ್ಮೊಳಗೆ ಅಚ್ಚೊತ್ ಮಾಡ್ಕೊಳ್ಬಾರ್ದು. ಮತ್ತೆ ಅವಳೇನ್ ಮಾಡ್ತಾಳೆ, ಮಕ್ಕಳ ಮೇಲೆ ಯಥಾ ಪ್ರಕಾರ ತನ್ನ ತುಂಬು ಪ್ರೀತಿಯನ್ನ ತೋರಿಸ್ತಾನೆ ಇರ್ತಾಳೆ. ಅದಕ್ಕೆ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ 7 ಮಕ್ಕಳ ತಾಯಿ ಅಂತ ಇರ್ಬೇಕಂತೆ. ಅಂದ್ರೆ ಒಂದು ಮಗುವಿನ ತಾಯಿ ಅಂತ ಇದ್ರೇನೆ ಕರುಣಾಮಯಿ ಆಗಿರ್ತೀವಿ. 7 ಮಕ್ಕಳ ತಾಯಿ ಅಂದ್ರೆ ಎಲ್ಲಾ ತಪ್ಪುಗಳನ್ನು ಕ್ಷಮಿಸುವಂತಹ ಕರುಣೆಯ ಹೃದಯವನ್ನು ಹೊಂದಿ. ಅದ್ಯಾಕೆ 7 ಅಂತಾನೆ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ನೋಡಿದ್ರೆ, 7 ತಲೆಮಾರಿನ ಅಚ್ಚೊತ್ತುಗಳನ್ನ ನಾವು ಪಡ್ಕೊಂಡ್ ಬಂದಿರೋದ್ರಿಂದ 7 ಮಕ್ಕಳ ತಾಯಿಯಂತೆ ನಾವಿದ್ದಾಗ ನಿಜವಾಗ್ಲೂ ನಾವು ತಾಯಿ ಅಂತಾನೆ ಆಗ್ಬಿಡ್ತೀವಿ. ಸೊ ಕ್ಷಮೆ ಅನ್ನೋದು ಒಂದು ಪದದಲ್ಲಿ ನಮ್ಮ ಜೀವನ ಅಡಗಿರುತ್ತೆ. ಕ್ಷಮೆ ಅನ್ನೋಂತ ಒಂದು ಪದದಲ್ಲೇ ಆಳವಾದ ಅರ್ಥ ತುಂಬಿದೆ. ಈ ಕ್ಷಮೆ ಅನ್ನೋದು ದೊಡ್ಡ ದೈವ ಗುಣ. ಇದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ. ಎಲ್ಲಿ ಶಾಂತವಾದ ಮನಸ್ಸಿರುತ್ತೋ ಅಲ್ಲೇ ಗುರು ನೆಲೆಸಿರ್ತಾರೆ. ಶಾಂತವಾದ ಮನಸ್ಸಿನಲ್ಲೇ ದೈವನೂ ನೆಲೆಸಿರೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಯಾರು ಏನೇ ಮಾಡಿದ್ರು ನಮ್ಗ್ ಕ್ಷಮಿಸ್ಬೇಕಾ ಅಂತ ನಾವ್ ಯೋಚನೆ ಮಾಡ್ಬಾರ್ದು. ಕೆಲವರು ತಪ್ಪಾಗೆ ನಡ್ಕೊಳ್ತಾರೆ, ಕೆಟ್ಟದನ್ನ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಅದಕ್ಕೆ ಯಾರ್ ಕಾರಣ? ಚೆನ್ನಾಗಿ ಯೋಚನೆ ಮಾಡಿ ನೋಡ್ಬೇಕಾರೆ, ಸೊ ಹುಟ್ಟಬೇಕಾರೆ ಎಲ್ಲಾರು ದೈವಿಕ ಗುಣಗಳಿಂದಾನೇ ಹುಟ್ಟಿರ್ತಾರೆ. ಯಾವ ಮಗುನು ಹುಟ್ಟಬೇಕಾದ್ರೆ ನಾವೇನ್ ಹೇಳ್ತೀವಿ, ಮಗುನು ದೈವನು ಒಂದೇ ಅಂತ ಹೇಳ್ತೀವಿ. ಅಂದ್ರೆ ಆ ಮಗುಗೆ ದೈವ ಗುಣ ಇರುತ್ತೆ. ಆದ್ರೆ ಇವತ್ತು ಆ ಮಗುನೇ ಕೊಲೆಗಾರ, ದರೋಡೆಗಾರ, ಅತ್ಯಾಚಾರ, ಈ ರೀತಿಯಾದ ಗುಣಗಳು ಅವನಲ್ಲಿ ಬೆಳೆಯೋದಿಕ್ಕೆ ಏನ್ ಕಾರಣ? ಅವನೊಬ್ನೇ ಕಾರಣನಾ? ಸಮಯ, ಸಂದರ್ಭ, ಸನ್ನಿವೇಶ, ಬಡತನ, ಹಲವಾರು ಕಾರಣಗಳು ಆ ಮಗುವನ್ನ ಆ ಪರಿಸ್ಥಿತಿಗೆ ತಳ್ಳಿಬಿಟ್ಟಿರುತ್ತೆ. ಹುಟ್ಟಬೇಕಾದ್ರೇನೆ ಯಾರೂ ಕಳ್ರಲ್ಲ. ಹುಟ್ಟಬೇಕಾದ್ರೇನೆ ಯಾರು ಇನ್ನೊಬ್ರ ಮೇಲೆ ಅಸೂಯೆ, ಕೋಪ, ದ್ವೇಷ, ಚಿಂತೆ, ಸಂಕಟ ಈ ರೀತಿ ಯಾರು ಹುಟ್ಟೋದಿಲ್ಲ ಅಲ್ವಾ? ಹಾಗಾದ್ರೆ ಒಬ್ಬ ಮಾನವ ಯಾವಾಗ ಹುಟ್ತಾನೆ ಗೊತ್ತಾ?
ಒಂದು ಹಳ್ಳಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಅದೆಷ್ಟು ದುಷ್ಟ ಅಂತಂದ್ರೆ ಅವನು ಮಾಡ್ದಲೇ ಇರೋ ತಪ್ಪು, ಕೊಲೆ, ಅತ್ಯಾಚಾರ ಅನ್ನೋದು ಯಾವುದೂ ಇಲ್ಲ. ಅಂತಹ ಒಂದು ಕಟುಕ. ಅವನ್ನ ನೋಡಿದ್ರೇನೆ ಎಲ್ಲಾರು ಪಾಪಿ, ಇವನ್ನ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತಾನೆ ಜನಗಳೆಲ್ಲಾ ಗೊಣಗಾಡ್ತಾ ಇರ್ತಾರೆ. ಅಂದ್ರೆ ಕಲ್ಲು ಹೊಡೆದು ಸಾಯಿಸೋದೇನ್ ದೊಡ್ಡ ವಿಚಾರ ಅಲ್ಲ. ಯಾವತ್ತಿದ್ರೂ ಅವನು ಒಂದ್ ದಿವಸ ಸತ್ತೇ ಸಾಯ್ತಾನೆ. ನಾವ್ ಅವನ್ನ ಬೈಯೋದು ಏನು ದೊಡ್ಡ ವಿಚಾರ ಅಲ್ಲ. ಎಲ್ಲಾರು ಅವನ್ನ ಬೈದೇ ಬೈತಾರೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಮಾನವನಾಗಿ ಮಾಡೋದಿಕ್ಕೆ ನಮ್ಮಲ್ಲಿ ಏನ್ ಸಾಮರ್ಥ್ಯ ಇದೆ ಅದನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಆ ವ್ಯಕ್ತಿ ಬರ್ತಾ ಇರ್ತಾನೆ. ಆಗ ಆ ಊರ್ ಜನನೇ ಅವನನ್ನ ನೋಡಿದ್ರೆ ಅಷ್ಟು ದ್ವೇಷಿಸ್ತಾರೆ. ಅವ್ನ್ ಬರ್ತಾ ಇರ್ಬೇಕಾದ್ರೆ ಒಂದು ಗುಡಿಸಲಿನಿಂದ ಒಂದು ಹೆಂಗಸಿನ ನೋವಿನ ಬಾಧೆ, ಕಿರ್ಚುವಂತ ಶಬ್ದ ಕೇಳಿಸುತ್ತೆ. ಅಲ್ಲಿ ಒಂದು ಗರ್ಭಿಣಿ ಹೆಂಗಸು ಪ್ರಸವ ವೇದನೆಯಿಂದ ನರಳ್ತಾ ಇರ್ತಾನೆ. ಆ ಹಳ್ಳಿ ಮನೆ ಅಲ್ವಾ, ದೂರ ದೂರ ಮನೆಗಳಿರುತ್ತೆ. ಆ ವ್ಯಕ್ತಿ ಆ ದಾರಿಯಾಗಿ ಬರ್ತಾ ಇರ್ಬೇಕಾದ್ರೆ ಆ ಹೆಣ್ಣು ನರಳುವಂತಹ ಶಬ್ದ ಕೇಳಿ ಆ ಗುಡಿಸಲ ಹತ್ರ ಬರ್ತಾನೆ. ಆ ಹೆಣ್ಣು ಈ ಕಟಕನ್ನ ನೋಡ್ಬಿಟ್ಟು ಅಯ್ಯೋ ಈ ಸಮಯಕ್ಕೆ ಇವನು ಬರ್ಬೇಕಾ ಅಂತ ನೊಂದ್ಕೊಳ್ತಾಳೆ. ಆದ್ರೆ ಅವಳ ಪ್ರಾರ್ಥನೆ ಏನು, ಯಾರಾದ್ರೂ ನನಗ್ ಸಹಾಯ ಮಾಡ್ಬಾರ್ದಾ ಅನ್ನೋದೇ ಆಗಿರ್ತು. ಪ್ರಸವ ವೇದನೆ ಜಾಸ್ತಿ ಆಗಿ ತೀವ್ರವಾಗಿ ಮಗು ಜನಿಸ್ಬಿಡುತ್ತೆ. ಆದ್ರೆ ಸಹಾಯಕ್ಕೆ ಯಾರೂ ಇರಲ್ಲ. ಆಗ ಆ ವ್ಯಕ್ತಿ ಅವಳ ಹತ್ರ ಬರ್ತಾನೆ. ಅವಳ ಮರಣ ಯಾತನೆಯನ್ನ ಅಷ್ಟುವರೆಗೂ ಅವನು ನೋಡೇ ಇರೋದಿಲ್ಲ. ಒಂದು ಜೀವ ಈ ಭೂಮಿಗೆ ಬರ್ಬೇಕಾದ್ರೆ ಒಂದು ಹೆಣ್ಣು ಅದೆಷ್ಟು ನೋವು ಸಂಕಟ ಪಡ್ತಾಳೆ ಅನ್ನೋದನ್ನ ಅಂದೇ ಅವನು ನೋಡಿದ್ದು. ಅವನಿಗೆ ಆ ಅನುಭವ ಬಹಳ ಹೊಸದಾಗಿರುತ್ತೆ. ಅವನು ಆ ಮಗುವನ್ನ, ಅಳ್ತಾ ಇರೋ ಮಗುವನ್ನ ಎತ್ಕೊಂಡು ತನ್ನ ಮೇಲಿದ್ದ ಅಂಗವಸ್ತ್ರದಿಂದ ಒರೆಸಿ ತನ್ನ ಶರ್ಟ್ ಅನ್ನ ತೆಗೆದು ಆ ಮಗುಗೆ ಹೊದಿಸ್ತಾನೆ. ಆದ್ರೆ ತಾಯಿ ತುಂಬಾ ನಿಶಕ್ತಳಾಗ್ಬಿಟ್ಟಿರ್ತಾಳೆ. ಆ ಮಗು ಅಳ್ತಾನೆ ಇರುತ್ತೆ. ಆಗ ಅವನೇನ್ ಮಾಡ್ತಾನೆ, ಆ ತಾಯಿಯ ಬ್ಲೌಸ್ ನ ಹುಕ್ಕನ್ನ ಬಿಡಿಸಿ ಎದೆ ಹಾಲನ್ನ ಕುಡಿಸಿ ಅದನ್ನ ಪಕ್ಕಕ್ಕೆ ಮಲಗಿಸಿ ಪಕ್ಕದಲ್ಲಿರುವ ಹಳ್ಳಿಯ ಜನನನ್ನ ಕರ್ಕೊಂಡು ಬರ್ತಾನೆ. ಅಂದ್ರೆ ಒಬ್ಬ ಮೃಗೀಯ ಗುಣ ಇರುವ ಒಬ್ಬ ವ್ಯಕ್ತಿಯಲ್ಲಿ ಕೂಡ ದೈವಿಕ ಗುಣ ಇರುತ್ತೆ. ಆ ದೈವ ಗುಣ ಯಾವಾಗ ಹೊರಗೆ ಬರುತ್ತೋ ಆಗನೇ ಒಬ್ಬ ಮಾನವ ಹುಟ್ಟಾನೆ. ಅವಾಗ ಈ ವ್ಯಕ್ತಿ ಏನಾದ್ರೂ ನಮ್ಮ ಒಡ ಹುಟ್ಟಿದವರ್ ಆಗಿದ್ರೆ ನಾವೇನ್ ಮಾಡ್ತಾ ಇದ್ವಿ? ಆಗ ಈ ವ್ಯಕ್ತಿ ನನ್ನ ಮಗನೇ ಆಗಿದ್ರೆ ಏನ್ ಮಾಡ್ತಾ ಇದ್ವಿ ಯೋಚಿಸಿ. ಈ ವ್ಯಕ್ತಿಯ ಹೆಸರು ಎಕ್ಸ್ ಅಂತ ಇಟ್ಕೊಳ್ಳೋಣ. ಈ ವ್ಯಕ್ತಿಯ ಅಪ್ಪ ಅಮ್ಮ ಯಾರು, ಅವರ ಅಪ್ಪ ಅಮ್ಮ ಯಾರು, ಅವರ ಅಪ್ಪ ಅಮ್ಮ ಯಾರು ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ಆದಿ ಮಾನವನಲ್ಲಿ ಬಂದು ನಿಲ್ತೇವೆ. ಹಾಗೆ ನಮ್ಮ ಎಲ್ಲರ ಅಪ್ಪ ಅಮ್ಮ ಯಾರು, ಅವರ ಅಪ್ಪ ಅಮ್ಮ ಯಾರು, ಅವರ ಅಪ್ಪ ಅಮ್ಮ ಯಾರು ಅಂತ ನೋಡಿದ್ರೆ ಆದಿ ಮಾನವನಲ್ಲಿ ಬಂದು ನಿಲ್ತೀವಿ ಅಲ್ವಾ. ಹಾಗಾದ್ರೆ ಆಗ ನಾವು ಎಲ್ಲಾರು ಒಬ್ರಿಗೊಬ್ರು ರಕ್ತ ಸಂಬಂಧಿಕರೇ ಅಲ್ವಾ, ಒಡ ಹುಟ್ಟಿದವರೇ ಅಲ್ವಾ, ಎಲ್ಲಾರು ನನ್ನ ಮಕ್ಕಳೇ ತಾನೆ. ಯಾರ ಮೇಲೆ ಕೋಪ, ಯಾರ ಮೇಲೆ ದ್ವೇಷ? ಸೊ ಕ್ಷಮೆ ಅನ್ನುವಂತಹ ದೊಡ್ಡ ಗುಣ ನಮ್ಮಲ್ಲಿ ಬರ್ಬೇಕು. ನಾವೆಲ್ಲರೂ ದೈವದ ಮಕ್ಕಳು ತಾನೆ. ನಮ್ಮೆಲ್ಲರಿಗೂ ದೈವ ಒಬ್ಬನೇ ಅಲ್ವಾ ತಂದೆ. ಎಲ್ಲಾರು ಪ್ರತ್ಯಕ್ಷ ದೈವವೇ ಅಲ್ವಾ. ಹಾಗಾದ್ರೆ ನಾವು ಎಲ್ಲರಲ್ಲೂ ದೈವವನ್ನು ಕಾಣುವಂತಹ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಯಾರಿಗೆ ತಾನೇ ಶತ್ರು ಇಲ್ಲ? ಕೃಷ್ಣನಿಗಿರ್ಲಿಲ್ವಾ, ರಾಮನಿಗಿರ್ಲಿಲ್ವಾ, ಬಸವಣ್ಣವ್ರಿಗಿರ್ಲಿಲ್ವಾ, ಅಕ್ಕ ಮಹಾದೇವಿಗಿರ್ಲಿಲ್ವಾ, ಬುದ್ಧರಿಗಿರ್ಲಿಲ್ವಾ, ವೇದಾದ್ರಿ ಮಹರ್ಷಿಯವ್ರಿಗೆ ತಾನೇ ಇರ್ಲಿಲ್ವಾ? ಆದ್ರೆ ಮಹರ್ಷಿಯವ್ರು ಏನ್ ಹೇಳಿದ್ರು? ಶತ್ರುಗಳನ್ನ ಹಾರೈಸಿ ಆಶೀರ್ವಾದ ಮಾಡಿ ಅವರಲ್ಲಿರುವ ಆತ್ಮ ಜ್ಯೋತಿಯನ್ನು ಹೊರಗೆ ತನ್ನಿ, ಅದನ್ನೇ ತಾನೇ ಹೇಳಿದ್ದು. ಇಲ್ಲಿ ಶತ್ರು ಅಂದ್ರೆ ಯಾರು? ಮಹರ್ಷಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಕೆಲವು ತೊಂದರೆ ಕೊಡ್ತಾರೆ, ನೋವು ಕೊಡ್ತಾರೆ ಅಂದ್ರೆ ಏನ್ ಕಾರಣ? ಒಂದು ಅವರ ತಿಳಿದೇ ಮಾಡಿರ್ಬೋದು, ಅಥವಾ ಬೈ ಮಿಸ್ಟೇಕ್ ಮಾಡಿರ್ಬೋದು ಅಂತ ನಾವು ಎಕ್ಸ್ಕ್ಯೂಸ್ ಹೇಳ್ಬೋದು. ಆದ್ರೆ ಜೀವನ ಪೂರ್ತಿ ಯೋಚನೆ ಮಾಡಿ ನೋಡಿ, ನಾವು ಎಲ್ಲೇ ಹೋದ್ರುನು ನಮ್ಮ ಜೀವನ ಪೂರ್ತಿ ಯಾರಾದ್ರೂ ಒಬ್ರೋ ಇಬ್ರೋ ನಮ್ಮ ಜೀವನ ಪೂರ್ತಿ ನಮ್ಗೆ ಟಾರ್ಚರ್ ಮಾಡೋರು ಇದ್ದೇ ಇರ್ತಾರೆ. ನಾವು ಈ ಅಮೆರಿಕಾಗೆ ಹೋಗ್ಲಿ, ಜಪಾನ್ಗೆ ಹೋಗ್ಲಿ, ಸಿಂಗಾಪುರ್ಗೆ ಹೋಗ್ಲಿ, ಮೂಡ್ರ ಪಾಳ್ಯದಲ್ಲಾದ್ರೂ ಇರ್ಲಿ ಅಥವಾ ಚೋಳ್ರ ಪಾಳ್ಯದಲ್ಲಾದ್ರೂ ಇರ್ಲಿ, ನಮ್ಮ ಜೊತೆಗೆ ಟಾರ್ಚರ್ ಮಾಡೋರು ಯಾರಾದ್ರೂ ಇದ್ದೇ ಇರ್ತಾರೆ. ಅಂದ್ರೆ ನಾವು ಸಂತೋಷವಾಗಿ ಇದ್ಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ತೊಂದ್ರೆ ಇಲ್ದಲೇ ಇರೋದಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಏನಾದ್ರೂ ಒಂದ್ ತೊಂದ್ರೆಗಳು ಎಲ್ಲಾರ್ಗೂ ಇದ್ದೇ ಇರುತ್ತೆ. ಏನ್ ಕಾರಣ? ಇದ್ರ ಅರ್ಥ ಏನು? ನಮ್ ಜೀವನ ಪೂರ್ತಿ ಒಬ್ರು ನಮ್ಮನ್ನ ಟಾರ್ಚರ್ ಮಾಡ್ತಾರೆ ಅಂದ್ರೆ ಇದಕ್ಕೇನ್ ಕಾರಣ? ಈ ಟಾರ್ಚರ್, ಈ ನೋವು ಅನುಭವಿಸ್ಬೇಕಾದ್ರೆ ನಮ್ ಮನಸ್ಸು ಹೆಂಗಿರುತ್ತೆ ಯೋಚನೆ ಮಾಡಿ.
ನಮ್ಮ ಮನಸ್ಸು ಬಹಳ ಸೂಕ್ಷ್ಮವಾಗಿ, ಶಾಂತವಾಗಿ, ಆಳವಾಗಿ, ಏಕಾಗ್ರವಾಗ್ತಾ ಚಿಂತಿಸುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಇಂದ್ರಿಯಗಳಲ್ಲಿ ಆಗ್ಲಿ ಮೋಹ ಆಗ್ಲಿ ಇರೋದಿಲ್ಲ. ಮನಸ್ಸು ಆತ್ಮದಲ್ಲಿ ಲಯವಾಗ್ತಾ ಹೋಗುತ್ತೆ. ಅಂದ್ರೆ ಆರಂಭದಲ್ಲಿ ಹೀಗೆ ಇದ್ದ ಮನಸ್ಸು ಆಮೇಲೆ ಹಂತ ಹಂತವಾಗಿ ಇದೆಲ್ಲಾನು ಮೀರಿ ನಮ್ಮೊಳಗೆ ಮೀರಿ ನಿಲ್ಲುವಂತಹ ದೃಢತೆ, ಸಾಮರ್ಥ್ಯ ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ನಮ್ಮನ್ನ ಶತ್ರುಗಳು ಯಾರು ಅಂತಂದ್ರೆ ನಮ್ಮನ್ನ ದೈವದ ಹತ್ರ ಕರೆದೊಂಡು ಹೋಗುವಂತಹ ದೇವದೂತರು ಇವರೆಲ್ಲ. ಸೊ ನಮ್ಮನ್ನ ದೈವದ ಸಮೀಪಕ್ಕೆ ಕರ್ಕೊಂಡು ಹೋಗ್ತಾ ಇರಂತಹ ದೇವದೂತರು. ಅವರನ್ನ ನಾವು ಮನಸಾರೆ ಹಾರೈಸಿ, ಮನಸಾರೆ ಆಶೀರ್ವಾದಿಸ್ಬೇಕಾರೆ ಅವ್ರು ನಮ್ಗೆ ಕೊಡುವಂತಹ ಬಾಧೆ ಕಡಿಮೆ ಆಗುತ್ತೆ. ಅವರನ್ನು ದೈವಿಕ ಭಾವನೆಯಿಂದ ಹಾರೈಸ್ಬೇಕಾರೆ ಅದೇನೇ ನಮ್ಗೆ ರಿಫ್ಲೆಕ್ಟ್ ಆಗತ್ತೆ. ಇದು ಮೂಢನಂಬಿಕೆ ಅಲ್ಲ, ಇದು ಸೈನ್ಸು. ಇದನ್ನ ಟ್ರೈ ಮಾಡಿ ನೋಡಿ. ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅವರಲ್ಲಿ ಆಗುವಂತ ಚೇಂಜಸ್ ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗ್ಬೋದು. ನಾವು ಕೆಲವೊಮ್ಮೆ ಹೇಳ್ತೀವಿ, ನಾನು 1 hour ತುರ್ಯಾತೀತ ಧ್ಯಾನ ಮಾಡ್ದೆ, ನಾನು ಒಂದು ಇರುವೆಗೆ ಕೂಡ ನಾನು ನೋವನ್ನು ಕೊಡಲ್ಲಪ್ಪ ಅಂತ ಹೇಳ್ತೀವಿ. ಆದ್ರೆ ಸಮಯ ಸಂದರ್ಭ ನನ್ಗೆ ಹಾಗೆ ಮಾತನಾಡೋ ತರ, ನನ್ ಕೋಪ ಮಾಡ್ಕೊಳ್ಳೋ ತರ ಆಗೋಯ್ತು. ನಾನು ತುಂಬಾ ತಾಳ್ಮೆಯಿಂದನೇ ಇದ್ದೆ, ಆದ್ರೆ ಅವರೇ ನನ್ಗೆ ಕೋಪ ಬರೋ ತರ ಮಾಡ್ಬಿಟ್ರು ಅಂತ ನಾವು ಇನ್ನೊಬ್ರ ಬೇಗಲೇ ಹೇಳ್ಬಿಡ್ತೀವಿ. ಆದ್ರೆ ನಾವು ಒಂಟಿಯಾಗಿರ್ಬೇಕಾದ್ನೋ, ಶಾಂತವಾಗಿ ಧ್ಯಾನದಲ್ಲಿ ಇರ್ಬೇಕಾದ್ರೆ ಅದು ಶಾಂತವಾಗಿರೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ, ಎಂತಹ ಸಂದರ್ಭದಲ್ಲೂ ನಾವು ನಾವಾಗಿ ನಿಲ್ಲುವಂತಹ, ಎಲ್ಲಾರನ್ನು ಕ್ಷಮಿಸುವಂತಹ ಮನೋಭಾವನೆನೇ ಶ್ರೇಷ್ಠವಾಗುತ್ತೆ. ಅದೇ ಶ್ರೇಷ್ಠವಾದ ಬದುಕು ಆಗುತ್ತೆ. ಆತ್ಮ ಪರಮಾತ್ಮನ ಬಳಿ ಹೆಜ್ಜೆ ಇಡುವಂತದ್ದು ಆಗತ್ತೆ. ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾರೆ, ಮರಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮರ ಯಾವುದು ಅಂದ್ರೆ ಶ್ರೀಗಂಧ. ಯಾಕೆ ಅಂತಂದ್ರೆ ಅದು ಮಾತ್ರನೇ ತನ್ನ ಕೊನೆಯ ಕ್ಷಣವರೆಗೂ ತನ್ನ ಗುಣ ಬದಲಾಯಿಸದೆ ಹಾಗೇ ಸುಗಂಧವನ್ನು ನೀಡ್ತಾ ಇರುತ್ತೆ. ಆ ಮರದ ಹತ್ರ ಎಷ್ಟೋ ವಿಷ ಜಂತುಗಳು ಹೋದ್ರು ತಾನಾಗೆ ನಿಂತು ಸುಗಂಧವನ್ನು, ಪರಿಮಳವನ್ನು ಬೀಸ್ತಾ ಇರುತ್ತೆ. ಹಾಗೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ದೈವಿಕ ಗುಣಗಳನ್ನ ಬದಲಾಯಿಸ್ಕೊಳ್ಳದೆ ಯಾವಾಗ್ಲೂ ಇನ್ನೊಬ್ಬರನ್ನ ಕ್ಷಮಿಸಿ ಅವರಲ್ಲೂ ದೈವಿಕ ಗುಣಗಳನ್ನ ನೋಡ್ಬೇಕಾರೆ ಅವರಲ್ಲೂ ಒಳ್ಳೆಯ ಗುಣಗಳು ಬದಲಾವಣೆ ಆಗುತ್ತೆ. ನಾವು ಕೂಡ ಬದಲಾವಣೆ ಆಗಿ ಉನ್ನತವಾದ, ಶಾಂತವಾದ, ಶ್ರೇಷ್ಠವಾದ ಜೀವನವನ್ನು ನಡೆಸಬಹುದು. ಆತ್ಮ ತೃಪ್ತಿಯಿಂದ ನಾವೆಲ್ಲರೂ ಬಾಳಿ ಬದುಕೋಣ. ಗುರುಗಳು ಮೆಚ್ಚುವಂತಹ ಜೀವನವನ್ನು ನಡೆಸೋಣ. ನಮ್ಮ ಜೀವನದ ಹೊಸಲಿನಲ್ಲಿ ಕ್ಷಮೆ ಎಂಬ ಶ್ರೀಗಂಧದ ಪರಿಮಳ ಬೀಸಲಿ. ಇಡೀ ಸಮಾಜವೇ ಪ್ರೀತಿ, ಕರುಣೆ ಎಂಬ ಸುಗಂಧ ಭರಿತ ಪುಷ್ಪಗಳು ತುಂಬಿ ನಂದವನದಂತೆ ಆಗಲಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂತಹ ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕವಾದ ವಂದನೆಯನ್ನು, ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಈಗ ಪ್ರಶ್ನೋತ್ತರ ಸಮಯ ಸ್ನೇಹಿತರೆ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದು ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಸ್ಕೈ ಯೋಗ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ ಮತ್ತು ಆರೋಗ್ಯದ ಸಮಸ್ಯೆ ಇರುವವರಿಗೆ, ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂತಹವರು ಈ ಅಭ್ಯಾಸಕ್ಕೆ ತೊಡಗಿಸಿಕೊಳ್ಳಲು www.kundaliniyoga.edu ಎಂಬ ವೆಬ್ಸೈಟ್ ಮೂಲಕ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು, ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಲು ಇದೊಂದು ಉತ್ತಮವಾದ ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ. ಇದಲ್ಲದೆ ಆರೋಗ್ಯವಾಗಿ ಇರುವವರು ಕೂಡ
ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಮೇಡಮ್, ಸಾರಿ. ಓಕೆ ಪರವಾಗಿಲ್ಲ. ಆತ್ಮೀಯ ಸ್ನೇಹಿತರೆ, ಈಗ ಒಂದು ಪ್ರಮುಖ ಸೂಚನೆ ಇದೆ. ವಿಶ್ವ ಸಮುದಾಯ ಸೇವಾ ಸಂಘ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಸ್ಕೈ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆ ಇರುವವರಿಗೆ, ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂತವರು ಈ ಅಭ್ಯಾಸಕ್ಕೆ ತೊಡಗಿಸಿಕೊಳ್ಳಲು www.kundaliniyoga.edu.in ಎಂಬ ವೆಬ್ಸೈಟ್ ನ ಮೂಲಕ ನೋಂದಣಿ ಮಾಡಿಸಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅದಲ್ಲದೆ ಶಾಲಾ ಕಾಲೇಜು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು, ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಲು ಇದೊಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ. ಇದಲ್ಲದೆ ಆರೋಗ್ಯವಾಗಿ ಇರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗ ಮುಕ್ತರಾಗಲು ಈ ಅಭ್ಯಾಸಗಳು ನಮಗೆ ಉಪಯುಕ್ತವಾಗಿರುತ್ತದೆ. ಇದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನು ನೋಡಿ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ದೈವದ ಮತ್ತು ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮಾದೇವಮ್ಮ ಸಿಜಿ ಮೇಡಮ್ ರವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಅನ್ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಹಾದೇವಮ್ಮ ಅವರು ಮೇಡಮ್. ತುಂಬಾ ಚೆನ್ನಾಗಿತ್ತು. ಹುಲಿ ಮತ್ತು ಜಿಂಕೆ ಎಕ್ಸಾಂಪಲ್ ಕೊಟ್ರಲ್ವಾ, ತುಂಬಾ ಚೆನ್ನಾಗಿತ್ತು. ಓಕೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ರಾಜೇಶ್ವರಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಲತಾ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ರಾಜೇಶ್ವರಿ ಮೇಡಮ್ ಹೇಳಿ. ಪಲ್ಲವಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್. ಒಂದು ಕಡೆ ಸಿಗೋದೇ ಇಲ್ಲ ನಮ್ಗೆ ನೀವು. ನಿಮ್ಮ ಒಂದು ಗ್ರೂಪ್ ತುಂಬಾ ಚೆನ್ನಾಗಿದೆ. ನನ್ನಿಂದ ಧನ್ಯವಾದಗಳಮ್ಮ ನಿಮ್ಮೆಲ್ಲರಿಗೂ. ಪಲ್ಲವಿ ಮೇಡಮ್ ಅವರಿಗೆ ಫಸ್ಟ್. ನೆಕ್ಸ್ಟ್ ಲತಾ ಮೇಡಮ್, ನಿಮಗೆ ಈ ಪರ್ವತಗಳಿಗೆ ಎಲ್ಲ ನೀವು ಕಂಪೇರ್ ಮಾಡಿದಿರಲ್ವಾ? ಹಾ ಮೇಡಮ್. ಜೀವನದಲ್ಲಿ ಹೌದು. ಅದು ಒಂದು ಸಣ್ಣ
ಸಣ್ಣ ವಿಶ್ಲೇಷಣೆ ಸ್ವಲ್ಪ ಮಾಡಿ ಒಂದು. ಹ್ಮ್. ಇನ್ನೊಂದು 2 ಸಮಸ್ಯೆಗಳು ಇದೆ, ನಿಮ್ಮನ್ನ ಕೇಳ್ಬೋದಾ? 2 ಸಮಸ್ಯೆಗಳನ್ನು ಹೇಳ್ಬೋದು ಹೇಳ್ಬೋದು. ನಾವು ಸಮಾಜದಲ್ಲಿ ಅಂದ್ರೆ ಹೊರಗಡೆ ಹೇಳ್ಕೊಳಕ್ ಎಷ್ಟೋ ಸಮಸ್ಯೆಗಳಿದೆ. ದೊಡ್ಡವ್ರನ್ನ ಚಿಕ್ಕವರಾಗ್ಲಿ, ಚಿಕ್ಕವ್ರನ್ನ ದೊಡ್ಡವರಾಗ್ಲಿ ಕ್ಷಮಿಸ್ತಾ ಹೋದಷ್ಟೂನು ಹಾ ಅವರು ಒಳಗಡೆನೆ ಕೆಲವು ವಿಷಯಗಳೆಲ್ಲ ಇಟ್ಟುಕೊಂಡು ಮತ್ತೆ ಬೆನ್ನಿಂದ ಚೂರಿ ಹಾಕೋ ತರ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾ ಕ್ಷಮೆಗೆ ಅರ್ಥವಿದ್ಯಾ ಒಂದು. Okay. ಆಮೇಲೆ ಕ್ಷಮಿಸೋರು ದೊಡ್ಡದ ವಿಶ್ಲೇಷಣೆ ಮಾಡಿದ್ರೆ ಆಮೇಲೆ ಕ್ಷಮೆ ಕೇಳೋರ್ದೆ ಆಸ್ ಪರ್ ಮಹರ್ಷಿ ಪ್ರಕಾರ ಕ್ಷಮೆ ಕೇಳೋರ್ದೆ ಒಂಥರ ಸಂಸ್ಕೃತಿನಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಒಂದು ಇದನ್ನಲ್ಲಿ ಅವ್ರದೇ ದೊಡ್ಡ ಗುಣ. ಕ್ಷಮಿಸೋರ್ದು ದೊಡ್ಡ ಗುಣ ಅಲ್ಲ ಅಂತ ಆಸ್ ಪರ್ ಮಹರ್ಷಿ ಹೇಳಿದ್ದಾರೆ. ಈಗ ಹೀಗಿರೋವಾಗ ಕುಟುಂಬಗಳಲ್ಲಾಗ್ಲಿ ಅಥವಾ ಸಮಾಜದಲ್ಲಾಗ್ಲಿ ಬೆನ್ನ ಹಿಂದೆನೆ ಕ್ಷಮಿಸೋರು ಕ್ಷಮಿಸ್ತಾನೆ ಇರ್ತಾರೆ, ಮಾಡೋರು ಮಾಡ್ತಾನೆ ಇದಾರೆ ಅನ್ನೋದಕ್ಕೆ ನಿಮಗೇನಾದ್ರೂ ಅನ್ಸಿದ್ರೆ ಸ್ವಲ್ಪ ಹೇಳಿ. ಓಕೆ, ಫಸ್ಟ್ ಕ್ವಶನ್ ನಿಮ್ಗೆ ಬೆಟ್ಟಗಳು ಯಾಕೆ ಕಂಪೇರ್ ಮಾಡಿದೀರಾ ಅಂತ ಹೇಳಿದಿರಾ. ಅಂದ್ರೆ ಮಾನವ ಒಬ್ಬ ಮಾತ್ರನೇ ತಲೆ ಎತ್ತಿ ಎತ್ತರಕ್ಕೆ ಮೇಲೆ ನೋಡುವಂತಹ ಶಕ್ತಿ ಮಾನವನಿಗೆ ಮಾತ್ರನೇ ಇರೋದು. ಯಾವ ಪ್ರಾಣಿಗಳು ಕೆಳಮುಖವಾಗಿಯೇ ಇರುತ್ತೆ, ಮೇಲ್ಮುಖವಾಗಿ ಮೇಲಕ್ಕೆ ನೋಡಕ್ ಸಾಧ್ಯ ಇಲ್ಲ, ಎಕ್ಸೆಪ್ಟ್ ಮಂಕಿ, ಕೋತಿ ಬಿಟ್ರೆ. ಸೊ ಮಾನವ ಮಾತ್ರ ಮೇಲಕ್ಕೆ ನೋಡುವಂತಹ ಗುಣ ಸ್ವಭಾವ ಇರುತ್ತೆ. ಅದಕ್ಕೇನೆ ಗುಡಿ ಗೋಪುರಗಳನ್ನೆಲ್ಲ ಎತ್ತರಕ್ಕೆ ಕಟ್ಟಿರ್ತಾರೆ. ಯಾಕೆ ಅಂತಂದ್ರೆ ನಾವು ಮೇಲೆ ನೋಡ್ಬೇಕಾದ್ರೆ, ಆಕಾಶದ ಎತ್ತರಕ್ಕೆ ನಾವು ನೋಡ್ಬೇಕಾದ್ರೆ, ನೀವು ಆಕಾಶ ನೋಡ್ಬೇಕಾದ್ರೆ ನಿಮ್ಗೆ ಯಾವ ಭಾವನೆನೂ ಬರಲ್ಲ, ಮೈಂಡು ನಿಲ್ಲಾಗ್ಬಿಡುತ್ತೆ. ಸೊ ಅಂತಹ ನೆಲೆಗೆ ನಾವು ಹೋಗ್ಬೇಕು ಅಂತ ಅನ್ನೋದಿಕ್ಕಾಗಿನೇ ಗುಡಿ ಗೋಪುರಗಳನ್ನ ಎತ್ತರಕ್ಕೆ ಕಟ್ಟಿರೋದು. ಸೊ ಅಷ್ಟೇನೆ ಅದ್ರ ಮಹತ್ವ. ಸೊ ಬೆಟ್ಟಗಳು ಅಂತಂದ್ರೆ ಎನಿ ಪೊಸಿಷನ್ ಅಲ್ಲೂ ಅದು ಸ್ಟ್ರಾಂಗ್ ಆಗಿ ನಿಂತಿರೋ ತರ ನಾವು ಎಂತಹ ಸಂದರ್ಭ ಬಂದಾಗ, ಇವಾಗ ಹೇಳ್ತಿರಲ್ಲ ಹಿಂದೆಯಿಂದ ಚುಚ್ತಾರೆ ಅಂತ, ಈ ಸಂದರ್ಭದಲ್ಲೂ ನಾವಾಗೆ ನಿಂತು ನಮ್ಮ ಶಕ್ತಿನ ಪ್ರಸಾರ ಮಾಡ್ಬೇಕು. ಅಂದ್ರೆ ಒಂದು AC ರೂಮ್ ಒಳಗಡೆ ಬಂದ್ರೆ ನಾವು ತಣ್ಣಗಾಗ್ಬಿಡ್ತೀವಿ, ಒಲೆ ಮುಂದೆ ಹೋದ್ರೆ ಬಿಸಿ ಆಗ್ಬಿಡ್ತೀವಿ. ಆ ರೀತಿ ನಾವು ಎಲ್ಲೇ ಹೋದ್ರು ನಮ್ಮ ಗುಣ ಸ್ವಭಾವ ವ್ಯಕ್ತಿತ್ವ ನಮ್ಮ ಸುತ್ತಲೂ ಇರೋರಲ್ಲಿ ಪ್ರಸಾರ ಮಾಡ್ಬೇಕೇ ವಿನಃ ಅವರ ಕ್ವಾಲಿಟಿನ ನಾವು ತಗೊಳ್ಬಾರ್ದು. ಸೊ ಆ ರೀತಿ ಬೆಟ್ಟದಂತೆ ನಾವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕಂದ್ರೆ ಯಾರ ಬಗ್ಗೆನೂ ಯಾವುದೇ ನೆಗೆಟಿವಿಟಿ ನಮ್ಮ ಮೈಂಡ್ ಅಲ್ಲಿ ಇಂಪ್ರಿಂಟ್ ಆಗ್ಬಾರ್ದು, ಪರಿಶುದ್ಧವಾಗಿ ಇರ್ಬೇಕು. ಅವಾಗ ಮಾತ್ರನೇ ನಾವು ಸ್ಟ್ರಾಂಗ್ ಆಗಿ ನಾವಾಗಿ ನಿಲ್ಲೋದಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ನೆಲೆನಲ್ಲೇನೆ ದೈವ ನಮ್ಮ ಮನಸ್ಸಿನಲ್ಲಿ ನಿಲ್ಬೇಕಾದ್ರೆ ನಾವು ಯಾವ್ದನ್ನ ಬೇಕಾದ್ರೂ ಸಾಧಿಸ್ಬೋದು. ನಿಮ್ಮ 2ನೇ ಕ್ವಶನ್, ಹಿಂದೆಯಿಂದ ಚೂರಿಯಿಂದ ಚುಚ್ತಾರೆ ಅಂತ. ಇವಾಗ ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೀರಾ, ನಿಮ್ಮ ಬಿಂಬನೇ ಕಾಣಿಸುತ್ತಾ ಅಥವಾ ನಿಮ್ ಕಣ್ಣು ಮಾತ್ರ ಬೇರೆಯವ್ರದ್ದು ಕಾಣಿಸುತ್ತಾ ಅಥವಾ ನಿಮ್ ಮೂಗು ಬೇರೆ ತರ ಕಾಣಿಸುತ್ತಾ? ಸೇಮ್ ನೀವ್ ಹೆಂಗಿದ್ರು ಹಂಗೆ ತಾನೇ ರಿಫ್ಲೆಕ್ಟ್ ಆಗತ್ತೆ ಕನ್ನಡಿ ಮುಂದೆ. ಅದೇ ತರನೇ ವಿಶ್ವಕಾಂತ ಅನ್ನೋದು ಬೇರೆ ಅಲ್ವೇ ಅಲ್ಲ. ನೀವ್ ಏನ್ ಹಾಕ್ತಿರೋ ಅದೇ ರಿಫ್ಲೆಕ್ಟ್ ಆಗತ್ತೆ. ಸೊ ಅವ್ರು ನೋಡ್ಬೇಕಾರಲ್ಲ, ಇವ್ರು ಈ ತರ ಮಾತಾಡಿದ್ರಲ್ಲ, ಹಿಂಗ್ ಹೇಳಿದ್ರಲ್ಲ, ಈ ತರಾನೇ ಅವ್ರು ಅವತ್ ನಡ್ಕೊಂಡ್ರಲ್ಲ, ಆ ಭಾವನೆನೆ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಫಸ್ಟ್ ಅದನ್ನ ಕ್ಲೆನ್ಸ್ ಮಾಡ್ಬಿಡಿ. ಅವ್ರನ್ನ ನೋಡೋ ದೃಷ್ಟಿನ ನೀವ್ ಚೇಂಜ್ ಮಾಡಿ. ನೀವ್ ಚೇಂಜ್ ಆಗಿದ ತಕ್ಷಣ ನೀವ್ ಭಾವನೆ ಹಾಕ್ಬೇಕಾದ್ರೇನೆ ಅವರಲ್ಲಿ ಆ ಭಾವನೆ ಹೋಗಿ ರಿಫ್ಲೆಕ್ಟ್ ಆಗಿ ಅದೇ ಭಾವನೆ ನಿಮ್ಗೆ ರಿಫ್ಲೆಕ್ಟ್ ಆಗತ್ತೆ. ಸೊ ಅವರು ಮಾಡಿರೋಂತ ತಪ್ಪುಗಳು ನಮ್ಮೊಳಗೆ ಇಂಪ್ರಿಂಟ್ ಆಗ್ಬಿಟ್ಟಿರ್ತಲ್ಲ, ಸೊ ಅದೇ ನಮ್ಮ ಮನಸ್ಸಲ್ಲಿ ಆಗಿಂದಾಗೆ ಮೇಲೆ ಬರ್ಬೇಕಾದ್ರೆ ಅವ್ರು ನೋಡ್ಬೇಕಾರೆ ಅದೇ ಭಾವನೆನೆ ನಮ್ಗೆ ಬರ್ಬೇಕಾರೆ ಅದೇ ರಿಫ್ಲೆಕ್ಟ್ ಆಗತ್ತೆ. ವಿಶ್ವಕಾಂತ ಅನ್ನೋದು ಒಂದು ಕನ್ನಡಿ ತರ. ನೀವ್ ಏನ್ ಭಾವಿಸ್ತಿರೋ ಇಮ್ಮಿಡಿಯೇಟ್ ಆಗಿ ಅದು ವಿಶ್ವಕಾಂತದಲ್ಲಿ ಬರುತ್ತು, ಅದೇ ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಅವ್ರನ್ನ ನೋಡ್ಬೇಕಾದ್ರೆ ದೈವದ ಸೃಷ್ಟಿನೇ, ದೈವದ ಅಂಶನೇ ಅನ್ನೋ ರೀತಿನಲ್ಲಿ ಆ ಭಾವನೆಯಿಂದ ಅವ್ರನ್ನ ಭಯ ಭಕ್ತಿಯಿಂದ ಗೌರವದಿಂದ ನೀವು ನೋಡಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಅವರಲ್ಲಿ ಬದಲಾವಣೆನ ನಿಮ್ಗೆ ಗೊತ್ತಾಗುತ್ತೆ. ನೀವ್ ಯಾವ ಭಾವನೆಯಿಂದ ನೋಡಿದ್ರೋ ಅದೇ ಭಾವನೆಯಲ್ಲೇ ಅವ್ರು ಮಾತಾಡ್ತಾರೆ ನಿಮ್ಮ ಹತ್ರ. ಆ ರೀತಿ ನಾವು ಚೇಂಜ್ ಆದ್ರೆ ಸಾಕು, ನಮ್ಮ ಸುತ್ತಲಿರೋರು ಆಟೋಮೆಟಿಕ್ ಆಗಿ ಆ ಬದಲಾವಣೆನ ನಾವು ಆನ್ ದಿ ಸ್ಪಾಟ್ ನಾವು ನೋಡ್ಬೋದು. ಇದನ್ನ ಟ್ರೈ ಮಾಡಿ ನೋಡಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂದಾಗ ಇದು ತುಂಬಾ ಕಷ್ಟ ಇದೆ ಪ್ರಾಕ್ಟಿಕಲ್ ಲೈಫ್ ನಲ್ಲಿ. ಇವಾಗ ನೀವು ಕಾರ್ ವಿಷಯ ಹೇಳಿದ್ರಲ್ವಾ, ಅದಕ್ಕೂ ಫೈನಾನ್ಷಿಯಲ್ ವಿಷಯಗಳು ಬಂದಾಗ ಫಿಸಿಕಲಿ ಮೆಂಟಲಿ ಓಕೆ, ಪ್ರೀತಿ ಕರುಣೆ ಕ್ಷಮೆ ಅಲ್ಲಿ ತನಕ ಓಕೆ. ಬಟ್ ಮನಿ ಮ್ಯಾಟರ್ಸ್ ಬಂದಾಗ ಹಾಗ ಮಾಡೋರಿಗೆ ಎಲ್ಲಿ ತನಕನೂ ಒಂದು ಎಂಡ್ ಇರತ್ತೆ. ಒಂದು
ದೊಡ್ಡವ್ರನ್ನು ತಾಯಿ ತಂದೆನು ಮಕ್ಕಳು ಪ್ರೀತಿ ಮಾಡದೆ ಇರೋವಾಗ ಇರೋ ಒಬ್ಬನೇ ಮಗನ್ನು ಪ್ರಾಣ ಇಟ್ಕೊಂಡು ಸಾಕ್ತಾ ಇರ್ತಾರೆ ಒಬ್ಬ ತಾಯಿ ತಂದೆ. ಅಲ್ಲಿ ಒಂದು ಕಡೆ ಶ್ರಮೆಗೆ ಒಂದು ಎಂಡೇ ಇರಲ್ಲ ಅಲ್ವಾ? ಅದಕ್ಕೆ ನೀವು ಮಾತೃತ್ವದ ಬಗ್ಗೆ ಹೇಳಿದ್ರಿ. ಡೇ ಟು ಡೇ ಲೈಫ್ ನಲ್ಲಿ ಆ ಮಾತೃತ್ವದ ಬಗ್ಗೆ ಹೋಗ್ಬೇಕಂದ್ರು ಮಾತೃತ್ವನು ಓಲ್ಡ್ ಏಜ್ ಆಗಿರುತ್ತೆ, 80 years ಮೇಲಿರುತ್ತೆ ಪಾಪ. ಹೇಗೆ ಕ್ಷಮೆ ಮಾಡಿ ಮಾಡಿ ಅವ್ರ ಜೀವನ ನಡೆಸ್ಬೇಕು. ಅಂದ್ರೆ ಕ್ಷಮಿಸ್ತಾ ಹೋಗ್ತಾನೆ ಇರ್ಬೇಕಾ ಅಂತ ಕೇಳ್ತಾ ಇದೀರಾ? ನೋಡಿ, ಇಲ್ಲಿ ಏನಂತಂದ್ರೆ ಇನ್ನೊಬ್ರದ್ದು ಲೆಕ್ಕ ನಮ್ಗೆ ಬೇಕಾಗಿಲ್ಲ. ನಾವ್ ಯಾವ ತರ ಬದುಕ್ತಾ ಇದೀವಿ, ನಾವ್ ಹೆಂಗ್ ಬದುಕ್ತೀವಿ ಅನ್ನೋದೇ ಇವಾಗ ನಮ್ಮ ತೀರ್ಮಾನ. ನಮ್ಮ ಲೆಕ್ಕ ತಗೊಳ್ತಾರೆ. ನಮ್ಗೆ ನಮ್ಮ ಜೀವನದ ಲೆಕ್ಕ ತೆಗಿಬೇಕಾರೆ ಅವ್ರು ಹಿಂಗ್ ಮಾಡಿದ್ರು ಅದಕ್ಕೆ ನಾನ್ ಹಿಂಗ್ ಮಾಡ್ದೆ ಅಂದ್ರೆ ಒಪ್ಪೋದಿಲ್ಲ. ನಾವೇನ್ ಮಾಡಿದ್ವಿ ಅನ್ನೋದನ್ನೇ ಲೆಕ್ಕಕ್ಕೆ ಬರೋದು. ಸೊ ಇನ್ನೊಬ್ರನ್ನ ತಪ್ಪನ್ನ ಹುಡುಕದೆ ನಾವು ಆ ಸಮಯದಲ್ಲಿ ಹೇಗೆ ನಡ್ಕೊಳ್ತೀವಿ, ಆ ಸಿಚುಯೇಷನ್ ಚೇಂಜ್ ಮಾಡೋದಕ್ಕೆ ನಾವು ನಮ್ಮ ಥಾಟ್ ಪ್ರೋಸೆಸ್ ನ ಯೂಸ್ ಮಾಡ್ಬೇಕು. ಒಂದು. ಎರಡನೇದಾಗಿ ನೀವು ಫೈನಾನ್ಷಿಯಲ್ ಆಗಿ ಹೇಳ್ತಾ ಇದ್ರಿ. ಫೈನಾನ್ಷಿಯಲ್ ಆಗೂನು ಅಷ್ಟೇ ನಾವು ಡಿಸೈಡ್ ಮಾಡ್ಬೇಕು ನಮ್ ಲೈಫ್ ಅಲ್ಲಿ. ಮಹರ್ಷಿ ಹೇಳ್ತಾರೆ, ಯಾವಾಗ ಪ್ರಾಣ ಬಿಡ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು ಅಂತ ಹೇಳಿ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಎಕ್ಸಾಂಪಲ್ ಗೆ ಅಬ್ದುಲ್ ಕಲಾಂ ಅವ್ರು ಯಾವ ದೊಡ್ಡ ಜ್ಞಾನಿನ ಅಥವಾ ಎಲ್ಲಿ ಕಾಡಲ್ಲಿ ಹೋಗಿ ಧ್ಯಾನ ಮಾಡಿದ್ರ ಗೊತ್ತಿಲ್ಲ, ಬಟ್ ಅವ್ರ ಭಾವನೆ ಹೇಗಿತ್ತು ಅಂದ್ರೆ ನಾನ್ ಮಾತಾಡ್ಬೇಕಾದ್ರೇನೆ ನನ್ನ ಜೀವ ಹೋಗ್ಬೇಕು ಅಂತ ಹೇಳಿದ್ರು. ಮಕ್ಳ ಹತ್ರ ಅಂದ್ರೆ ಅವರ ಭಾವನೆ ಎಷ್ಟು ದೊಡ್ಡ ಪರಿಶುದ್ಧವಾಗಿತ್ತು ಅಂದ್ರೆ ಅವ್ರ ನೆನೆಸಿದ ತರಾನೇ ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಅವರ ಜೀವ ಹೊಟ್ಟಾಯ್ತು. ಅದೇ ಮಹರ್ಷಿ ಅವ್ರು ಹೇಳ್ತಾರೆ, ನಮ್ಮ ಪ್ರಾಣ ನಮಗೆ ಗೊತ್ತಿಲ್ದಲೇ ಹೋಗ್ಬಾರ್ದು, ನಾವು ನೆನೆಸ್ದಾಗೆ ಹೋಗ್ಬೇಕು ಅಂತ. ಅದೇ ರೀತಿ ನಮ್ಮ ಬದುಕು ಅಷ್ಟೇನೆ, ಯಾವ ತರ ಇರ್ಬೇಕು ಅಂತ ನಮ್ಮ ಗುರಿ ಉದ್ದೇಶನ ಇಟ್ಕೊಂಡು ನಾವು ನಡೆಸ್ಬೇಕು. ಸೊ ನಮ್ಗೆ ಇಷ್ಟು ಅಮೌಂಟ್ ನಮ್ ಕೈಗೆ ಬರ್ಬೇಕಂದ್ರೆ ವಿ ಹ್ಯಾವ್ ಟು ಪ್ಲಾನ್. ದೇವ್ರ ಹತ್ರ ಬೇಡ್ಕೊಳ್ಳೋದಲ್ಲ, ನನ್ಗೆ ಈ ವರ್ಷ ಇಷ್ಟು ಇನ್ಕ್ರಿಮೆಂಟ್ ಆಗ್ಬೇಕು, ಇಷ್ಟು ಸ್ಯಾಲ್ರಿ, ನನಗೆ ಇಷ್ಟು ಅಮೌಂಟ್ ಸಿಗ್ಬೇಕು ಅಂತ ಒಂದು ಅಂಬಿಷನ್ ಗೋಲ್ ನ ಸೆಟ್ ಮಾಡ್ಕೊಳ್ಬೇಕು. ಅದಕ್ಕೆ ಅಂತ ದೇವ್ರ ಹತ್ರನೇ ಕೂತ್ಕೊಂಡು ಧ್ಯಾನನೇ ಮಾಡ್ತಾ ಇದ್ರೆ ಆಗೋದಿಲ್ಲ. ಏನ್ ಮಾಡ್ಬೇಕು, ಅದಕ್ಕಾದಂತಹ ಇವಾಗ ದೇವ್ರ ಹತ್ರ ಬೇಡ್ಕೊಳ್ತೀವಿ, ದೇವ್ರ ಏನ್ ಮಾಡ್ತಾನೆ, ಪ್ರತ್ಯಕ್ಷವಾಗಿ ಬಂದು ನಮ್ಗೆ ಕೊಡಲ್ಲ. ಅಲ್ಲಿ ಅಂಗಡಿನಲ್ಲಿ ಕೆಲ್ಸ ಇಟ್ಟಿರ್ತಾನೆ, ಅಲ್ಲೇನೋ ಇದು ಗಾಡಿಗಳು ಟ್ಯಾಕ್ಸಿಗಳು ಇರುತ್ತೆ, ಅಲ್ಲೋಗಿ ನಾವು ಡ್ರೈವರ್ ಕೆಲ್ಸ ಮಾಡಿದ್ರು ಅಥವಾ ಒಂದು ಸೇಲ್ಸ್ ಅಂಗಡಿನಲ್ಲಿ ಸೇಲ್ಸ್ ಗಳ ಕೆಲ್ಸ ಮಾಡಿದ್ರು ಬೇರೆ ಕೆಲ್ಸಗಳಿರುತ್ತೆ. ದೇವ್ರ ಅಲ್ಲಿ ಕೆಲ್ಸವಾಗಿ ಇಟ್ಟಿರ್ತಾನೆ. ಅಲ್ಲೋಗಿ ನಾವು ಕೆಲ್ಸ ಮಾಡ್ಬೇಕಾರೆ ನಾವ್ ಅನ್ಕೊಂಡಿದ್ದಂತಹ ನಮ್ಗೆ ಅಮೌಂಟ್ ಬೇರೆ ಯಾವುದೋ ಮೂಲಕ ನಮ್ಗೆ ಸಿಗೋದಿಕ್ಕೆ ಏರ್ಪಾಡುಗಳು ಪ್ರಕೃತಿನಲ್ಲಿ ನಡೆದಿರುತ್ತೆ. ಸೊ ನಮ್ಮ ಭಾವನೆ ಹೆಂಗಿರುತ್ತೋ ಅದುವೇ ವಿಶ್ವಕಾಂತಗೆ ರಿಫ್ಲೆಕ್ಟ್ ಆಗಿ ಅದುವೇ ನಮ್ಗೆ ರಿಫ್ಲೆಕ್ಟ್ ಆಗಿ ನಮ್ಗೆ ಸಿಗುತ್ತೆ. ಅಯ್ಯೋ ಸಿಗುತ್ತಾ ಇಲ್ವೋ, ಆಗುತ್ತಾ ಇಲ್ವೋ ಅಂದ್ರೆ ಖಂಡಿತ ಅದು ಡಿಸ್ಟರ್ಬ್ ಆಗುತ್ತೆ. ಎಷ್ಟು ಒಳ್ಳೆ ಥಾಟ್ಸ್ ಹಾಕ್ತಿವಿ, ಅದ್ರ ಜೊತೆಗೆ ಎಷ್ಟು ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತೀವಿ ಅನ್ನೋದನ್ನು ಸೇರ್ಕೊಂಡ್ಬಿಡುತ್ತೆ. ಒಂದ್ ಕಡೆ ಕೆಲ್ಸ ಸಿಗುತ್ತೆ ಅಂತ ನಂಬಿಕೆಯಿಂದ ಹೋಗ್ತಿವಿ, ಆದ್ರೆ ಅಲ್ಲಿ ಹೋಗ್ಬೇಕಾರೆ ಅಯ್ಯೋ ಇಲ್ಲಿ ಈ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಾನ್ ಟೇಬಲ್ ಒರ್ಸೋ ಕೆಲ್ಸಕ್ ಹೋಗ್ಬೇಕಾ, ಟೀ ಹಾಕೋ ಕೆಲ್ಸಕ್ ಹೋಗ್ಬೇಕಾ, ಅಯ್ಯೋ ಇದೆಲ್ಲ ನಾನ್ ಮಾಡಲ್ಲಪ್ಪ, ನಾಗಾರೆ ನನ್ಗೆ ಹೋಟೆಲ್ ರನ್ ಮಾಡಕ್ ಆಗಲ್ಲ ಅಂತಂದ್ರೆ ಮಾಡಕ್ ಆಗಲ್ಲ. ಇಲ್ಲ ನಾನು ಒಂದು ಹೋಟೆಲ್ ಇಡ್ತೀನಿ, ಒಂದ್ ಸ್ಟಾರ್ಟ್ ಮಾಡ್ತೀನಿ, ನಾನು ಇಷ್ಟು ಫೈನಾನ್ಷಿಯಲ್ ಆಗಿ ಡೆವಲಪ್ ಆಗ್ತೀನಿ ಅಂತ ನಾವ್ ಒಂದ್ ಥಾಟ್ ಹಾಕಿದ್ರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಯೂನಿವರ್ಸಲ್ ನಮ್ಗೆ ಏನ್ ಮಾಡುತ್ತೆ, ಅದಕ್ ತಕ್ಕಂತೆ ನಮ್ಗೆ ದಾರಿನ ತೋರ್ಸ್ಕೊಡುತ್ತೆ. ಆದ್ರೆ ಮಧ್ಯದಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಆದ್ರೆ ನಮ್ಮ ಗುರಿ ಅಂತ ಇರುತ್ತಲ್ಲ, ಆ ಗುರಿ ನಮ್ಮನ್ನ ಲಿಫ್ಟ್ ಮಾಡುತ್ತೆ. ನಾವು ಒಂದ್ ಟಾರ್ಗೆಟ್, ಮಹರ್ಷಿ ಹೇಳ್ತಾರೆ ಡೈಲಿ ಪ್ರಾಕ್ಟಿಕಲ್ ಮಾಡಿ, ಅಂತರಂಗ ಪರಿಶೀಲನೆ ಮಾಡಿ ಅಂತ. ಸೊ ನಾವ್ ಒಂದು ಗುರಿ ಉದ್ದೇಶ, ನಾನು ಇವತ್ತಿನ ದಿವಸ ಎಲ್ಲಾರ ಜೊತೆಗೂ ಪ್ರೀತಿಯಿಂದ ಇರ್ತೀನಿ, ಯಾರ ಮೇಲೂ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಇವತ್ತು ನಾನು ಟಾರ್ಗೆಟ್ ಹಾಕೊಂಡಿದ್ರೆ, ನನ್ಗ ಅಂತಹ ಕೋಪ ಮಾಡ್ಕೊಳ್ಳೋ ಅಂತ ಸಂದರ್ಭ ಬಂದಾಗ ಅಕಸ್ಮಾತ್ ನಾನ್ ಕೋಪ ಮಾಡ್ಕೊಂಡ್ರುನು ನನ್ಗೆ ಅರಿವಾಗುತ್ತೆ, ಅಯ್ಯೋ ಇವತ್ತೆಲ್ಲ ನಾನು ಎಲ್ಲಾರ ಜೊತೆ ಪ್ರೀತಿಯಿಂದ ಇರ್ಬೇಕು ಅನ್ಕೊಂಡೆ, ಇವತ್ತು ನಾನ್ ಕೋಪ ಮಾಡ್ಕೊಂಡಲ್ಲ. ಆ ಅರಿವು ನನಗ್ ಬಂದು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ಗುರಿ ಉದ್ದೇಶನೇ ನಾವು ತಪ್ಪು ಮಾಡ್ದಂಗೆ ಲಿಫ್ಟ್ ಮಾಡುತ್ತೆ. ಅದೇ ತರ ನಮ್ಮ ಗುರಿನೇ ನಾವು ಲೈಫ್ ಅಲ್ಲಿ ಸಾಧನೆ ಮಾಡೋದಕ್ಕೆ ಒಂದು ಸ್ಟೆಪ್ ಆಗಿ ನಮ್ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನಮ್ಗೆ ಸಹಾಯಕವಾಗಿರುತ್ತೆ. ಸೊ ನಮ್ಮ ಭಾವನೆ ಎಷ್ಟು ಉನ್ನತವಾಗಿರೋ, ಫೈನಾನ್ಷಿಯಲ್ ಆಗಿರ್ಬೋದು, ಆಧ್ಯಾತ್ಮಿಕ ಜೀವನವಾಗಿರ್ಬೋದು, ಪ್ರಾಪಂಚಿಕ ಜೀವನವಾಗಿರ್ಬೋದು, ನಾವ್ ಏನ್ ಅನ್ಕೊಳ್ತೀವೋ ನಮ್ಮ ಭಾವನೆಗೆ ತಕ್ಕಂತೆ ನಮ್ಮ ಜೀವನ ಸಿಕ್ಕೇ ಸಿಗುತ್ತೆ. ಐ ಆಮ್ ಸ್ಯಾಟಿಸ್ಫೈಡ್ ಅಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ ದೇವ್ರ ಗುರು ಇಬ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ, ದೇವ್ರ ದಯೆಯಿಂದ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿ. ಮುಗಿಸ್ಕೊಳ್ಳೋಣ ಮೇಡಮ್? ಓಕೆ, ಮುಗಿಸ್ಕೊಳ್ಳೋಣ. ಓಕೆ ಮೇಡಮ್. ಆತ್ಮೀಯ ಸ್ನೇಹಿತರೆ, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ.
ಲತಾ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೈವಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿ ಆಗಿದೆ. ಬೆಳಿಗ್ಗೆ 5:45 ಕನ್ನಡದಲ್ಲಿ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30 ಚಿಂತನಾ ವಿಷಯ ದ ಸೀಕ್ರೆಟ್ ದಟ್ ಈಸ್ ವಿತಿನ್ ಅಸ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಭಾನುಮತಿ ಮೇಡಮ್ ರವರು. ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಚಿಂತನಾ ವಿಷಯ ವಿಧಿ ಮತ್ತು ಮತಿ ಫೇಟ್ ಅಂಡ್ ವಿಸ್ಡಮ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ನರಸಿಂಹಯ್ಯನವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು. ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.